ಹಾಯ್ ಸ್ನೇಹಿತರೆ, ನಾನು ಮಂಜುನಾಥ್, ಸಾಧನಾ ಅಕಾಡೆಮಿ ಶಿಕಾರಿಪುರದಿಂದ. ಸ್ನೇಹಿತರೆ, KPSC KEA ಗ್ರೂಪ್ ಪರೀಕ್ಷೆಗಳಿಗೆ ಸಿದ್ಧರಾಗ್ತಾ ಇದ್ದೀರಾ. KPSCಯ KS ಪರೀಕ್ಷೆಯ ನಿರೀಕ್ಷೆಯಲ್ಲಿದ್ದೀರಾ. ಹಾಗೆ KPSC ಮೂಲಕ PDO ಮತ್ತು RDPR ಇಲಾಖೆ ಹಲವು ರಿಕ್ರೂಟ್ಮೆಂಟನ್ನು ನಿರೀಕ್ಷೆ ಮಾಡ್ತಾ ಇದ್ದೀರಾ. ಸಾಧ್ಯ ಇದೆ ಈ ವರ್ಷದಲ್ಲಿ ಹಲವು ರಿಕ್ರೂಟ್ಮೆಂಟ್ಗಳು ಕಾಲಾಗ್ತಾ ಇದೆ. ಆದರೆ ಈಗಿನ ಪರೀಕ್ಷೆ ಹಂತ, ಸ್ಪೆಷಲಿ KPSCಯ ಪರೀಕ್ಷೆಗಳು, KEA ಗ್ರೂಪ್ ಸಿ ಪರೀಕ್ಷೆಗಳು ನೆಕ್ಸ್ಟ್ ಲೆವೆಲ್ ಪ್ರಶ್ನೆಗಳು ಬರ್ತಾ ಇದೆ. ಆ ನೆಕ್ಸ್ಟ್ ಲೆವೆಲ್ ಪ್ರಶ್ನೆಗಳಿಗೆ ನಾವು ಸಾಮಾನ್ಯ ಸ್ಟಡಿ ಮೆಟೀರಿಯಲ್ಗಿಂತ ಒಂದು ಸ್ವಲ್ಪ ಹೈಯರ್ ಲೆವೆಲ್ನ ಸ್ಟಡಿ ಮೆಟೀರಿಯಲ್ ಇಟ್ಕೊಂಡು ಅಭ್ಯಾಸ ಮಾಡಿದಾಗ ಮಾತ್ರ ಸಾಧ್ಯ ಅಂತೇಳಿ ನಾನು ಏಪ್ರಿಲ್ ಒಂದು ವಿಡಿಯೋ ಮಾಡಿದ್ದೆ ಮತ್ತು ಒಂದು ಮ್ಯಾಗ್ಝಿನ್ ಬಗ್ಗೆ ಮಾತಾಡಿದ್ದೆ. ಆ ಮ್ಯಾಗ್ಝಿನಲ್ಲಿ ಎಷ್ಟು ಪ್ರಶ್ನೆಗಳು ಬಂದಿದ್ವು ಅಂತ ನಿಮಗೆ ಇವತ್ತೊಂದು ಅಕ್ನಾಲಜ್ಮೆಂಟ್ ಕೂಡ ಕೊಡ್ತಾ ಇದ್ದೀನಿ. ಜೊತೆಗೆ ಗ್ಯಾರಂಟಿಗಳ ಕಾಲ ಸರ್ಕಾರಗಳೇ 5 ಗ್ಯಾರಂಟಿ ಕೊಡಬೇಕಾದ್ರೆ ಸಾಧನಾ ಅಕಾಡೆಮಿ ಕೂಡ ಒಂದಿಷ್ಟು ಗ್ಯಾರಂಟಿ ಕೊಡಬೇಕಲ್ಲ. ಒಂದಷ್ಟು ಫ್ರೀ ಬೋನಸ್ಗಳನ್ನ ನಿಮಗೋಸ್ಕರ ತೆಗೆದುಕೊಂಡು ಬಂದಿದ್ದೀನಿ. ಆ ಫ್ರೀ ಬೋನಸ್ಗಳನ್ನ ಡೌನ್ಲೋಡ್ ಮಾಡಿಕೊಂಡು ಸಾಧನಾ ಅಕಾಡೆಮಿ ಯೂಟ್ಯೂಬಲ್ಲೇ ಈ ಡಿಸ್ಕ್ರಿಪ್ಷನಲ್ಲಿ ತೊಗೋಬೋದು. ಹಾಗೆಯೇ ಟೆಲಿಗ್ರಾಮ್ನಲ್ಲಿ ಕೂಡ ತೊಗೋಬೋದು. ಅದೇನಂತ ಹೇಳ್ತಾ ಬರ್ತೀನಿ. ವೆರಿ ಫಸ್ಟ್ ಸ್ಪರ್ಧಾ ಅರಿವು ಕನ್ನಡದಲ್ಲಿ ಬರ್ತಾ ಇರುವಂಥ ಒಂದು ಬೆಸ್ಟ್ ಮ್ಯಾಗ್ಝಿನ್ಗಳಲ್ಲಿ ಇದು ಕೂಡ ಒಂದು. ಇದ್ರ ಬಗ್ಗೆ ನಾನು ಏಪ್ರಿಲಲ್ಲಿ ಏನು ಮಾತಾಡಿದ್ದೆ ಅಂತ ಅಂದರೆ, ಈ ಮ್ಯಾಗ್ಝಿನ್ ಅವರು ಗ್ರೂಪ್ ಸಿ ಸಪ್ಲಿಮೆಂಟ್ ಕೂಡ ಕೊಡ್ತಾ ಇದ್ದಾರೆ. ಇದನ್ನು ಯೂಸ್ ಮಾಡಿಕೊಂಡ್ರೆ ನೀವು ಕನಿಷ್ಠ 20ರಿಂದ 30 ಪ್ರಶ್ನೆ ಬರುತ್ತೆ ಅಂತ. ಆದರೆ ಸ್ಪರ್ಧಾ ಅರಿವಿನ ಮೇನ್ ಮ್ಯಾಗ್ಝಿನ್ ಮತ್ತು ಗ್ರೂಪ್ ಸಿ ಸಪ್ಲಿಮೆಂಟ್ ಸೇರಿಕೊಂಡು 54 ಪ್ರಶ್ನೆಗಳು, 200 ಪ್ರಶ್ನೆಗಳಿಗೆ 54 ಪ್ರಶ್ನೆಗಳು ಸ್ಟ್ರೈಟಾಗಿ ಬಂದಿರೋಂಥದ್ದು. ಆ ಪ್ರಶ್ನೆ ಏನಿತ್ತು ಈ ಮ್ಯಾಗ್ಝಿನಲ್ಲಿ ಏನಿತ್ತು, ಕೇವಲ ಮತ್ತು ವರ್ಷಗಟ್ಟಲೆ 4 ವರ್ಷಗಟ್ಟಲೆ ಮ್ಯಾಗ್ಝಿನ್ದಲ್ಲ, ಜಸ್ಟ್ 6 ಮಂತ್ ಮ್ಯಾಗ್ಝಿನ್ ಒಳಗಡೆ ಹೇಗೆ 54 ಮಾರ್ಕ್ಸ್ ಕವರ್ ಆಯಿತು ಅನ್ನುವಂಥ ಒಂದು PDF ಅನ್ನು ನಿಮಗೆ ಕೊಡ್ತಾ ಇದ್ದೀವಿ. ಹಾಗಂತ ಈ ಸ್ಪರ್ಧಾ ಅರಿವು ಮ್ಯಾಗ್ಝಿನನ್ನು ಪ್ರಮೋಟ್ ಮಾಡೋದಕ್ಕಾಗಲಿ ಇದಕ್ಕೇನೋ ಡೀಲ್ ಇರದೆ ಅಂತ ನೀವೆಲ್ಲ ತಪ್ಪು ತಿಳಿಯೋಕ್ಕೆ ಹೋಗಬೇಡ್ರಿ. ಸಾಧನಾ ಅಕಾಡೆಮಿ ಯಾವತ್ತೂ ಯಾವುದೇ ಆಥರ್ಸ್ಗಳ ಜೊತೆ ಆಗಿರ್ಬೋದು, ಯಾವುದೇ ಯೂಟ್ಯೂಬ್ ಚಾನಲ್ ಜೊತೆ ಆಗಿರ್ಬೋದು, ಯಾವುದೇ ಎಜುಕೇಟರ್ ಜೊತೆ ಆಗಿದೆ, ದೆರ್ ಇಸ್ ನೋ ಡೀಲ್. ನಾವು ಸ್ಟ್ರೈಟ್ ಮ್ಯಾಟರ್. ಯಾಕಂದರೆ ನಾವು ಡೀಲ್ ಮಾಡೋ ಅಗತ್ಯ ಪರಿಸ್ಥಿತಿಯಲ್ಲಿ ನಾವಿಲ್ಲ. ವಿ ಆರ್ ಕಂಫರ್ಟ್, ಚೆನ್ನಾಗಿದ್ದೀವಿ. ಏನಕ್ಕೆ ಹೇಳ್ತಿದ್ದೀನಿ ಅಂತ ಅಂದರೆ, ಏನು ಹೇಳ್ತೀನಿ ಅದು ಮಾತು ಉಳಿಸ್ಕೋತಾ ಇದ್ದೀನಿ. ಅದಕ್ಕೋಸ್ಕರ ಇವತ್ತು ಮಾತಾಡ್ತಾ ಇದ್ದೀನಿ. ಸ್ಪರ್ಧಾ ಅರಿವು ನನಗೆ ತೃಪ್ತಿ ಕೊಟ್ಟಂಥ ಮ್ಯಾಗ್ಝಿನ್. ಒಂದು 4-5 ತಿಂಗಳಿಂದ ಓದಿರಲಿಲ್ಲ. ಜುಲೈ ಮ್ಯಾಗ್ಝಿನನ್ನು ಓದಿದೆ. ಅದನ್ನು ನಿಮ್ಮ ಜೊತೆ ಒಂದು ಸರಿ ಶೇರ್ ಮಾಡಬೇಕು ಅನ್ನೋ ಕಾರಣಕ್ಕೆ ತೆಗೆದುಕೊಂಡು ಬಂದಿದ್ದೀನಿ. ಈ ಆಗಸ್ಟ್ ತಿಂಗಳ ಸಂಚಿಕೆಗಳು ಬಂದಿದ್ದಾವೆ. ಆಗಸ್ಟ್ ತಿಂಗಳ ಸಂಚಿಕೆಗಳು ಮಾರ್ಕೆಟ್ನಲ್ಲಿ ಅವೈಲೇಬಲ್ ಇದೆ. ಮತ್ತು ಅವ್ರದ್ದು ವೆಬ್ಸೈಟನ್ನು ನಾವು ಸ್ಕ್ರಾಲಲ್ಲಿ ಹಾಕಿರ್ತೀವಿ ಮತ್ತು ಕೆಳಗಡೆ ಲಿಂಕಲ್ಲಿ ಕೂಡ ಸಿಗುತ್ತೆ. ಅಲ್ಲಿ ಕಾಂಟ್ಯಾಕ್ಟ್ ಮಾಡ್ಕೊಂಡು ನೀವು ಮ್ಯಾಗ್ಝಿನ್ ತೊಗೋಬೋದು. ಇಂಗ್ಲೀಷಲ್ಲೂ ಮ್ಯಾಗ್ಝಿನ್ ವರ್ಷನ್ ಇದೆ, ಕೇರ್ ಅಂತೇಳಿ, ಸೇಮ್ ಸ್ಪರ್ಧಾ ಅರಿವಿನ ಇಂಗ್ಲೀಷ್ ವರ್ಷನ್. ಇಲ್ಲಿ ಕನ್ನಡದಲ್ಲಿ 2 ವರ್ಷನ್ ಇರುತ್ತೆ. ಒಂದು ಸಾಮಾನ್ಯ ಗ್ರೂಪ್ ಸಿ ಲೆವೆಲ್ ಪರೀಕ್ಷೆಗಳಿಗೆ, ಇನ್ನೊಂದು ಹೈಯರ್ ಲೆವೆಲ್ ಎಕ್ಸಾಮ್ಗಳಿಗೆ ಪ್ರಿಪೇರ್ ಆಗೋಂಥವ್ರಿಗೆ. ಸೇಮ್ ಇಂಗ್ಲೀಷಲ್ಲಿ ಕೂಡ ಅಷ್ಟೇ UPSC ಮಾಡಲಲ್ಲೊಂದಿದೆ ಮತ್ತು KPSC ಗ್ರೂಪ್ ಸಿಗೆ ಹೆಲ್ಪ್ ಆಗುವ ಇಂಗ್ಲೀಷ್ ಮಾಡಲಲ್ಲಿದೆ. ನೀವು ಯಾವುದೇ ಭಾಷೆಯಲ್ಲಿ ಕೂಡ ಮ್ಯಾಗ್ಝಿನನ್ನು ರೀಡ್ ಮಾಡ್ಬೋದು. ಮತ್ತು 5 ಗ್ಯಾರಂಟಿ ನಾನು ಈಗ ವಿಡಿಯೋದಲ್ಲಿ ಕೊಡೋದು ಅಂತ ಅಂದರೆ, ಈ ವಿಡಿಯೋ ಕೊನೆವರೆಗೂ ನೋಡಿದವ್ರಿಗೆ ಒಂದು ಬೋನಸ್ ಬೇರೆ ಇದೆ. ಈಗ ನಿಲ್ಲಿಸೋರಿಗೆ ನಾನು ಹೇಳೋದಾದರೆ, ಜುಲೈ ಮ್ಯಾಗ್ಝಿನ್ ಏನು ಕೇರ್ ಮ್ಯಾಗ್ಝಿನ್ ಇದೆ ಅದು, ಜುಲೈ ಮ್ಯಾಗ್ಝಿನ್ ಕನ್ನಡದಲ್ಲಿರುವಂಥ ಅರಿವು ಮತ್ತು ಒಂದು ಆ್ಯಕ್ಷನ್ ಪ್ಲ್ಯಾನ್ ಆಫ್ ರೀಡಿಂಗ್, ಯಾವ್ಯಾವ ದಿನ ಏನೇನು ಓದಬೇಕು, ಏನೇನು ಓದಿದರೆ ನಿಮಗೆ ಸ್ಕೋರ್ ಹೇಗೆ ಬರುತ್ತೆ, ಆ್ಯಕ್ಷನ್ ಪ್ಲ್ಯಾನ್ ಕರೆಕ್ಟಾಗಿ ಫಾಲೋ ಮಾಡಿದ್ರಿ ಅಂದರೆ 80ರವರೆಗೂ ಸ್ಕೋರ್ ಮಾಡ್ಬೋದು. ಅಂಥದ್ದೊಂದು ಆ್ಯಕ್ಷನ್ ಪ್ಲ್ಯಾನ್ ರೀಡಿಂಗನ್ನು PDF ಕೂಡ, ಜೊತೆಗೆ ಸಕ್ಸಸ್ ಅಜೂರ್ ಆಗಿರುವಂಥ ಕಾಪಿ, ಏನು 200 ಪ್ರಶ್ನೆಗಳಿಗೆ 50ರಿಂದ 60 ಪ್ರಶ್ನೆ ಒಂದು ಮ್ಯಾಗ್ಝಿನ್ ಒಂದು ಸಪ್ಲಿಮೆಂಟಲ್ಲಿ ಬರುತ್ತೆ ಅಂತ ಅಂದರೆ, ಅದು ಹೇಗೆ ಕ್ವಾಲಿಟಿ ಸ್ಟಡಿ ಮೆಟೀರಿಯಲ್ ಅರಿವುದವ್ರು ರೆಡಿ ಮಾಡಿದ್ದಾರೆ ಅನ್ನೋದು. ಮತ್ತು ನೋಟ್ಸ್ ಮೇಕಿಂಗ್ ಟ್ರಿಕ್ಸನ್ನು, ಈ ಏನು ಅರಿವು ಮ್ಯಾಗ್ಝಿನ್, ಕೇರ್ ಮ್ಯಾಗ್ಝಿನ್ ಇದೆ, ಇದ್ರ ಹಿಂದೆ ಒಬ್ಬರು IRS ಅಧಿಕಾರಿ, ಥಿಂಕ್ ಟ್ಯಾಂಕ್, ಅವರ ಮಾರ್ಗದರ್ಶನ ಗೈಡೆನ್ಸ್ ಇದೆ. ಆ ಮ್ಯಾಗ್ಝಿನ್ ಜೊತೆ ನೇರ ಅವ್ರದ್ದು ಇನ್ವಾಲ್ವ್ಮೆಂಟ್ ಇಲ್ಲ. ಅವರ ಗೈಡೆನ್ಸಲ್ಲಿ ಪ್ರತಿಯೊಂದು ಪೇಜ್ ಕೂಡ ಹೇಗಿರಬೇಕು ಅಂತ ಗೈಡ್ ಮಾಡ್ತಾರೆ. ಆ ಕಾರಣಕ್ಕೋಸ್ಕರ ದಟ್ IRS ಅಧಿಕಾರಿ ನನ್ನ ಮಿತ್ರರಾದಂಥ ಭೈರಪ್ಪನವರು ಈ ಮ್ಯಾಗ್ಝಿನ್ ಹಿಂದೆ ಇದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ನಾನು ಇಷ್ಟು ಒತ್ತಿ ಹೇಳ್ತಾ ಇದ್ದೀನಿ. ಯಾಕಂದರೆ ಒಂದು ಅದ್ಭುತ ಮೆಟೀರಿಯಲ್ ಅದ್ಭುತ ವ್ಯಕ್ತಿಗಳಿಂದ ಸೃಷ್ಟಿಯಾಗುತ್ತೆ. ದಟ್ ರೀಸನ್ ಐ ಟಾಕ್ ಹಿಯರ್. ನೋಟ್ಸ್ ಮೇಕಿಂಗ್ ಟ್ರಿಕ್ಸನ್ನು, ಅಂದರೆ ಹೇಗೆ ನೀವು ಓದಿ ಹೇಗೆ ನೋಟ್ಸ್ ಮಾಡ್ಕೋಬೇಕು, ಹೇಗೆ ಒಬ್ಬ ಸಾಮಾನ್ಯ ಸ್ಕೂಲ್ ಟೀಚರ್, ದಟ್ಸ್ ಆಲ್ಸೋ ಪ್ರೈಮರಿ ಸ್ಕೂಲ್ ಟೀಚರ್, ಬಿಕಮ್ IRS ಆಫೀಸರ್ ಇನ್ UPSC ಎಕ್ಸಾಮ್ ಅಂತ ಅಂದರೆ, ಆ ಭೈರಪ್ಪನವರ ಸ್ಕಿಲ್ ಇದೆಯಲ್ಲ ಅದನ್ನು ಡೈರೆಕ್ಟ್ ನಿಮಗೆ ಟ್ರಾನ್ಸ್ಫರ್ ಮಾಡುವಂಥ ಪ್ರಯತ್ನ ಈ ವಿಡಿಯೋದಲ್ಲಿ ಮಾಡ್ತಾಯಿದ್ದೀವಿ. ನನ್ನ ವಿಡಿಯೋ ಜೊತೆಗೆ ಭೈರಪ್ಪ ಸರ್ ವಿಡಿಯೋ ಕೂಡ ಅಟ್ಯಾಚ್ ಆಗಿ ಬರುತ್ತೆ. ಇದು 5 ಗ್ಯಾರಂಟಿಗಳು ನಾನು ಕೊಡೋವಂಥದ್ದು. ಜೊತೆಗೆ ಈ ಅರಿವು ಮ್ಯಾಗ್ಝಿನಲ್ಲಿರುವಂಥ ಸ್ಪೆಷಲ್ ಸ್ಕಿಲ್ಗಳು ನಾನು ಅಬ್ಸರ್ವ್ ಮಾಡಿದ್ದು ಹೇಳಿದ್ರೆ ಕೋಡಿಂಗ್ ಟ್ರಿಕ್ಸ್ ಅಂತ. ಅಂದರೆ ನಮ್ಮ ಕನ್ನಡದಲ್ಲಿ ಕೋಡಿಂಗ್ ಬುಕ್ಗಳು ತುಂಬ ಇದೆ. ಬಟ್ ಕೋಡಿಂಗ್ಗೆ ಕಾಂಪಿಟೇಟಿವ್ ಫೀಲ್ಡಲ್ಲಿ ಕೇಳಿದಾಗ ಕರ್ನಾಟಕದಲ್ಲಿ ಕನ್ನಡದಲ್ಲಿ ಕೋಡಿಂಗನ್ನು ಮೊದಲು ಮಾಡಿ ಕೋಚಿಂಗ್ ಮಾಡಿದರೆ ಭೈರಪ್ಪ ಸರ್. ಅವರ ಮಾರ್ಗದರ್ಶನದಲ್ಲಿ CID ಸರ್ಫಿನ್ ಅಂತ ಕೋಡ್ ಮಾಡ್ತಾರೆ. ಏನು ಆರ್ಕಿಟಿಕ್ ಕೌನ್ಸಿಲ್ ಇದೆ, ಅದರಲ್ಲಿರೋ ದೇಶಗಳು ನೆನ್ಪಿಡೋಕ್ಕೋಸ್ಕರ ನಿಮಗೆ ಕಷ್ಟ ಆಗ್ತಾ ಇರುತ್ತೆ. CID ಸರ್ಫಿನ್, C ಫಾರ್ ಕೆನಡಾ, I ಫಾರ್ ಐಸ್ಲ್ಯಾಂಡ್, ಡೆನ್ಮಾರ್ಕ್, ಸ್ವೀಡನ್, ಯುನೈಟೆಡ್ ಸ್ಟೇಟ್ಸ್, ರಷ್ಯಾ,
ಫಿನ್ಲ್ಯಾಂಡ್ ಮತ್ತು ನಾರ್ವೆ. ಈ ಥರ ಅದ್ಭುತವಾಗಿ ನಿಮಗೆ ಏನು ಕೊಡಬೇಕು ಅದು ಕೊಡುವಂಥ ಪ್ರಯತ್ನವನ್ನು ಕೋಡಿಂಗ್ ಟೆಕ್ನಿಕ್ಸ್ ಮೂಲಕ ಮಾಡ್ತಾರೆ. CID ಸರ್ಫಿನ್ ಹೇಗಿರುತ್ತೆ ಅನ್ನೋದು ಇಲ್ಲಿ ಹೇಳಲಾಗಿದೆ. ಮತ್ತು G7 ದೇಶಗಳ ಬಗ್ಗೆ, G7ನಲ್ಲಿ ಭಾರತ ಒಂದು ಅವಿನಾಭಾವ ಸಂಬಂಧ ಹೊಂದಿದೆ, ಬಟ್ ಅಧಿಕೃತ ಸದಸ್ಯ ದೇಶ ಅಲ್ಲ. ಆದರೆ G7 ಜೊತೆ ಭಾರತಕ್ಕೆ ಒಂದು ಬಾಂಡಿಂಗ್ ಇದೆ. ಹಾಗಾಗಿ G7 ಬಗ್ಗೆ ನಮಗೆ ಚೆನ್ನಾಗಿ ಗೊತ್ತಿರಬೇಕು. ಅದಕ್ಕೆ ಕೋಡಿಂಗ್ ಇಲ್ಲಿ ಜ್ಯೂಸ್ ವಿತ್ ಗರ್ಲ್ ಫ್ರೆಂಡ್, 7th ಗರ್ಲ್ ಫ್ರೆಂಡ್, ಹಿಂಗೇನೋ ಮಾಡ್ತಾರೆ ಫನ್ನಿಯಾಗಿ ನೆನ್ಪಿಡೋಕ್ಕೋಸ್ಕರ. GF ನೆನ್ಕೊಟ್ಕೊಂಡ್ಬಿಟ್ರೆ ನೀವು ಆಟೋಮೆಟಿಕ್ಲಿ G7 ದೇಶಗಳು ನೆನ್ಪಿಡ್ಬೋದು. ಅದೇ ರೀತಿ ಟೀ ಆ್ಯಂಡ್ ಬರ್ಗರ್ ಅನ್ನೋದು ಕಪ್ಪು ಸಮುದ್ರದ ರಿಲೇಟೆಡ್ ಆದ ಒಂದು ಇಶ್ಯೂ ನಡೀತಿದೆ, ಅದಕ್ಕೆ ಕೋಡಿಂಗ್ ಮಾಡಿಕೊಡ್ತಾರೆ. ಈಗ ಒಂದು ಮ್ಯಾಟ್ರ್ ಓದಿದಾಗ ಕೋಡಿಂಗ್ ಮೂಲಕ ನೆನ್ಪಿಡುವಂಥ ಪ್ರಯತ್ನಗಳನ್ನು ಮಾಡ್ತಾ ಹೋಗಿದ್ದಾರೆ. ಜೊತೆಗೆ ರೀಡ್ ಥ್ರೂ ಇಮೇಜಸ್, ತುಂಬ ಚಿತ್ರಗಳನ್ನು, ಮೊದಲು ಅರಿವು ಮ್ಯಾಗ್ಝಿನ್ ನಮ್ಮದು ಅದೇ ಕಂಪ್ಲೀಟ್ ಇತ್ತು, ತುಂಬ ಸಪ್ಪೆಯಾಗಿದೆಯಲ್ಲ ಅಂತ. ಈಗ ರಿಚ್ ವಿತ್ ಇಮೇಜಸ್ ಬರ್ತಾ ಇದೆ. ಒಂದು ಇಮೇಜ್ ನೋಡಿದಾಗ ಏನು ಮಣಿಪುರದ ಘಟನೆ ಇದೆ, ಆ ಮಣಿಪುರದ ಒಂದು ಘಟನೆ ಹಿಂಗೆ ಇಮೇಜ್ ನೋಡ್ತಾ ಹೋದಾಗ ಯಾರದು ಆ ಲಿಂಕು, ಅಜಯ್ ಲಂಬಾ ಅವರು ಅದಕ್ಕೆ ಏನು ತನಿಖಾ ಸಮಿತಿಗೆ ಬಂದಿದ್ದಾರೆ. ಈ ಥರದಲ್ಲಿ ರೀಡ್ ಥ್ರೂ ಇಮೇಜಸ್ಗಳನ್ನ ಕೂಡ ಕೊಡ್ತಾ ಇದ್ದಾರೆ. ಹಾಗೆಯೇ ಮೀಮ್ಸ್ ಟೆಕ್ನಿಕ್ಸ್, ಈಗಿನ ಹುಡುಗರಿಗೆ ಮೀಮ್ಸ್ಗಳು ತುಂಬ ಇಷ್ಟ ಆಗ್ತಾ ಇರುತ್ತೆ. ಮೀಮ್ಸ್ ಟೆಕ್ನಿಕ್ಗಳು ಬಳಸಿ ಏನು ಟೊಮೆಟೊ ಬೆಲೆ ಹೆಚ್ಚಿಗೆ ಆಗ್ತಾ ಇದೆ ಅದ್ರ ರಿಲೇಟೆಡ್ ಆಗಿ, ಅಮೆರಿಕ ಯುನೆಸ್ಕೋದಿಂದ ಹೊರಗೆ ಹೋಗಿತ್ತು ಮತ್ತೆ ಯುನೆಸ್ಕೋ ಸೇರಲು ಅಮೆರಿಕ, ಇದಕ್ಕೆಲ್ಲ ಮೀಮ್ಸ್ ಟೆಕ್ನಿಕಲ್ ಕೂಡ ವಿಷಯಗಳನ್ನು ಕೊಡುವಂಥ ಪ್ರಯತ್ನ ಮಾಡ್ತಾರೆ. ಟೊಮೆಟೊ ಬೆಲೆ ಏರಿಕೆ ರಿಲೇಟೆಡ್ ಆರ್ಟಿಕಲಲ್ಲಿ ನಿಮಗೆ ಗೊತ್ತಿರುವಂಥ KGF ನಟ ನಟಿಯರು ಬಳಸಿ ಮೀಮ್ಸ್ ಮಾಡ್ತಾ ಬರ್ತಾರೆ. ಹೀಗೆ ತುಂಬ ಅಟ್ರಾಕ್ಟಿವ್ ಆಗಿ ಮ್ಯಾಗ್ಝಿನ್ ರೆಡಿ ಆಗಿದೆ. ಜೊತೆಗೆ ಚಂದ್ರಯಾನ್ ರಿಲೇಟೆಡ್ ಆಗಿ ಇನ್ಫೋಗ್ರಾಫಿಕ್ಸ್ ಅಂತೂ ಅದ್ಭುತವಾಗಿ, ಏನು ನಾವು ಇಂಡಿಯಾ ಟುಡೇ ಆ್ಯಂಡ್ ಫ್ರಂಟ್ ಲೈನ್ ಮ್ಯಾಗ್ಝಿನಲ್ಲಿ ನೋಡ್ತೀವೋ ಆ ಲೆವೆಲ್ನ ಇನ್ಫೋಗ್ರಾಫಿಕ್ಸಲ್ಲಿ ಇನ್ಫಾರ್ಮೇಷನ್ ಕೊಡುವಂಥ ಪ್ರಯತ್ನವನ್ನು ಇಲ್ಲಿ ಮಾಡಲಾಗಿದೆ. ಈ ಮ್ಯಾಗ್ಝಿನ್ ಚೆನ್ನಾಗಿದೆ ಅಂತ ನಾನು ಸಜೆಸ್ಟ್ ಮಾಡ್ಬೋದು. ಜೊತೆಗೆ ಇದು ತೆಗೆದುಕೊಂಡು ಓದೋದ್ರಿಂದ ಈಗೇನು ಗ್ರೂಪ್ C ಪರೀಕ್ಷೆಗಳಿಗೆ ರೆಡಿ ಆಗ್ತಾ ಇದ್ದೀರಾ, ನಾನು ಭರವಸೆ ಕೊಡ್ತೀನಿ, ಹಿಂದಿನ ಹಿಸ್ಟ್ರಿ ನೋಡಿ ಒಂದು 50ರಿಂದ 60 ಅಂಕಗಳು ಈ ಮ್ಯಾಗ್ಝಿನ್ದ ನೇರವಾಗಿ ಬರುತ್ತೆ. ದಟ್ ರೀಸನ್. ಮತ್ತು ಇಂಡೈರೆಕ್ಟ್ಲಿ ಇನ್ನೂ ಜಾಸ್ತಿ ಆ್ಯಡ್ ಆಗ್ತಾ ಬರ್ಬೋದು. ಅಡಿಷ್ನಲ್ ಆಗಿ ಏನೇನು ಬುಕ್ ಓದಬೇಕು ಅನ್ನೋ ಮಾಹಿತಿಯನ್ನು ನಾನು ಮತ್ತೊಂದು ವಿಡಿಯೋದಲ್ಲಿ ತೆಗೆದುಕೊಂಡು ಬರ್ತೀನಿ. ಇಲ್ಲಿ ನಾನೇ ಹೆಚ್ಚು ಹೊತ್ತು ಮಾತಾಡೋಕ್ಕೆ ಟೈಮ್ ಇಲ್ಲ. ಕೋಡಿಂಗ್ ಹೇಗೆ ಮಾಡ್ಕೋಬೇಕು, ಚಾರ್ಟ್ ಮೇಕಿಂಗ್ ಹೇಗಿರಬೇಕು, ಶಾರ್ಟ್ ನೋಟ್ಸ್ ಟೆಕ್ನಿಕ್ಸ್ ಹೇಗಿರಬೇಕು ಅನ್ನೋದನ್ನು KS ಪರೀಕ್ಷೆಯಲ್ಲಿ ಟಾಪ್ ರ್ಯಾಂಕರ್ ಆಗಿದ್ದಂಥ ಮತ್ತು UPSCನಲ್ಲಿ IRS ಹುದ್ದೆಗೆ ಆಯ್ಕೆಯಾದಂಥ ಭೈರಪ್ಪ ಸರ್ ನಿಮ್ಮ ಜೊತೆ ಅದ್ಭುತವಾದ ಶಾರ್ಟ್ ನೋಟ್ಸ್ ಮೇಕಿಂಗ್ ಟೆಕ್ನಿಕ್ಸ್ಗಳ ಜೊತೆ ಡಿಸ್ಕಸ್ ಮಾಡ್ತಾರೆ. ಅವ್ರ ವಿಡಿಯೋನ ವಾಚ್ ಮಾಡಿ. ಮತ್ತು ಅರಿವು ಮ್ಯಾಗ್ಝಿನ್ ಆಗಸ್ಟಿಂದ ಮಾರ್ಕೆಟಲ್ಲಿದೆ, ಅದನ್ನು ಬೈ ಮಾಡಿ. ಮತ್ತು ಆನ್ಲೈನಲ್ಲಿ ಕೂಡ ಅವರು ಬುಕ್ ಮಾಡದೆ ತರಿಸ್ಕೋಬೋದು ನೀವು. ಹಾಗೆ ಇಲ್ಲಿ ಸ್ಕ್ರಾಲಿಂಗಲ್ಲಿ ಅದರ ಡೀಟೇಲ್ಸನ್ನು ಕೊಡ್ತಾ ಇದ್ದೀವಿ, ಅದನ್ನು ಕೂಡ ಬಳಸ್ಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಎಲ್ಲ KPSC UPSC ಗ್ರೂಪ್ C ಸ್ಪರ್ಧಾರ್ಥಿಗಳಿಗೆ ಒಂದು ಮನವಿ ಇತ್ತು. ಆ್ಯಕ್ಚುಲಿ ಇಂದಿನ ಒಂದು ವಿಡಿಯೋದಲ್ಲಿ ನಾನು ಕೆಲವೊಂದು ರೀಡಿಂಗ್ ಟೆಕ್ನಿಕ್ಸನ್ನು ಹೇಳಿದ್ದೆ. ಬಟ್ ಇದರಲ್ಲಿ ಕೆಲವರು ಆ ಚಾರ್ಟ್ ಮೇಕಿಂಗ್ ಇನ್ ಡೀಟೇಲ್ ಆಗಬೇಕು, ಕೋಡಿಂಗ್ ಇನ್ ಡೀಟೇಲ್ ಬೇಕು, ಇನ್ನೂ ರೀಡಿಂಗ್ ಟೆಕ್ನಿಕ್ಸ್ ಬೇಕು ಅಂತ ಹೇಳ್ಬಿಟ್ಟು ಕೇಳಿದರು. ಸ್ಪರ್ಧಾರ್ಥಿಗಳಿಗೆ ನಾನು ಹೇಳೋದಿಷ್ಟೇ, ಈ ಕೋಡಿಂಗು ಡಿಕೋಡಿಂಗನ್ನು ಯಾವ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡಿರೋ ಜ್ಞಾಪಕ ಇಟ್ಕೊಳ್ಳೋದಕ್ಕೆ ನೀಡ್ ಇರುತ್ತೋ ಅದನ್ನು ಯುಟಿಲೈಸ್ ಮಾಡಿ. ಯಾವುದು ಕೋಡಿಂಗ್ ಡಿಕೋಡಿಂಗ್ ಬಿಟ್ಟರೆ ಚಾರ್ಟ್ ಮೇಕಿಂಗು, ಫ್ರೆಂಡ್ ಆ್ಯಂಡ್ ಫಾರ್ ಟೆಕ್ನಿಕ್ ಆಗಿರ್ಬೋದು, ಸ್ಪ್ಲಿಟ್ ಆ್ಯಂಡ್ ರೀಡಿಂಗ್ ಟೆಕ್ನಿಕ್ ಆಗಿರ್ಬೋದು, ಆಮೇಲೆ ಅದರಲ್ಲಿ 4 ಕವರ್ ಮಾಡಿದ್ದೆ, ಇನ್ನೂ ಇದೆ ಶಾರ್ಟ್ ನೋಟ್ ಮೇಕಿಂಗ್ ಟೆಕ್ನಿಕ್ ಆಗಿರ್ಬೋದು. ಇದರಲ್ಲಿ ಒಂದೇ ಸೆಷನ್ನಲ್ಲಿ ಎಲ್ಲ ಮಾಡೋಕ್ಕಾಗಲ್ಲ. ಒಂದು 10 ಮಿನಿಟ್ಸಲ್ಲಿ ಕೋಡಿಂಗ್ ಮೇಕಿಂಗಲ್ಲಿ ಏನು ಗಮನಿಸ್ಕೋಬೇಕು, ಚಾರ್ಟ್ ಮೇಕಿಂಗ್ ಹೇಗೆ, ಆಮೇಲೆ ಪೊಲಿಟಿ ಚಾರ್ಟ್ಸ್ ನಾನು ಮಾಡಿರೋಂಥವು ಶೇರ್ ಮಾಡಿ ಅಂದಿದ್ದರು. ಅವಾಗ ನಾನು ತಂದಿರಲಿಲ್ಲ, ಅದು ಹುಡುಕಿ ಶೇರ್ ಮಾಡಿದ್ದೀನಿ. ಈ ವಿಡಿಯೋದಲ್ಲಿ ಏನಾಗುತ್ತೆ ನಿಮಗೆ, ನಂದು ಅದು 10 ಇಯರ್ಸ್ ಬ್ಯಾಕ್ ಮಾಡಿರೋವಂಥದ್ದು ಚಾರ್ಟು, ಆ ಚಾರ್ಟ್ ನಿಮಗೆ ಸಿಗುತ್ತೆ. ಇದರಲ್ಲೇ ಅಪ್ಲೋಡ್ ಮಾಡೋಕ್ಕೆ ಹೇಳಿದ್ದೀನಿ ನಾನು, ವಿತ್ ಚಾರ್ಟ್ ಮೇಕಿಂಗ್ ಹೇಗೆ ಮಾಡುವಂಥದ್ದು ಅಂತ ಹೇಳ್ಬಿಟ್ಟು ಎಲ್ಲ ಎಕ್ಸಾಮ್ಸ್ಗೂ ಆಗುತ್ತೆ. ಅದು ಈಗ ಕೋಡಿಂಗ್ ಡಿಕೋಡಿಂಗ್ UPSCಗೆ ಲಿಟ್ಲೆ ಹೆಲ್ಪ್ ಆಗುತ್ತೆ, KPSCಗೆ ಗ್ರೂಪ್ Cಗೆ ತುಂಬ ಹೆಲ್ಪ್ ಆಗುತ್ತೆ. ಈ ಚಾರ್ಟ್ ಮೇಕಿಂಗ್ ಇರ್ಬೋದು, ಇಲ್ಲ ಇದು ಯಾವುದು ಶಾರ್ಟ್ ಮೇಕಿಂಗ್ ಟೆಕ್ನಿಕ್ಸ್ ಆಗಿರ್ಬೋದು, ಇಲ್ಲ ಫ್ರೆಂಡ್ ಆ್ಯಂಡ್ ಫಾರ್ ಟೆಕ್ನಿಕ್, ಅವೆಲ್ಲ ಏನು ಮಾಡ್ಬೋದು ಅಂತಂದರೆ ಎಲ್ಲ ಎಕ್ಸಾಮ್ಸ್ಗೂ ಯೂಸ್ ಮಾಡ್ಬೋದು. ಈಗ ಇದರಲ್ಲಿ ಕೋಡಿಂಗ್ ಡಿಕೋಡಿಂಗ್ ಟೆಕ್ನಿಕ್ ಬಗ್ಗೆ ಹೇಳಬೇಕಂದ್ರೆ ಏನು ಗಮನಿಸ್ಬೇಕಂದ್ರೆ, ಫಾರ್ ಎಕ್ಸಾಂಪಲ್ ಇದನ್ನು ಈ ಸ್ಪರ್ಧಾ ಅರಿವು ಮ್ಯಾಗ್ಝಿನ್ಗೆ ನಾನೇ ಮಾಡಿಕೊಟ್ಟಿದ್ದು. ಈಗ G7 ದೇಶಗಳನ್ನು ನೆನಪಿಡುವ ಕೋಡಿಂಗ್ ಅಂತಿದೆ. G7 ದೇಶಗಳನ್ನು ನೆನಪಿಡುವ ಕೋಡಿಂಗ್ ಏನಂತಂತಂದರೆ, ಜ್ಯೂಸ್ ವಿತ್ 7th ಗರ್ಲ್ ಫ್ರೆಂಡ್. ಒನ್ ಥಿಂಗ್ ಫಸ್ಟ್ ಯು ಕೀಪ್ ಇನ್ ಯುವರ್ ಮೈಂಡ್ ವೈಲ್ ಮೇಕಿಂಗ್ ಕೋಡ್ ಅಂತಂದರೆ, ಆ ಕೋಡ್ ಒಂಥರ ಕಾಮಿಕ್ಕಾಗೋ, ಒಂಥರ ನಗೆ ಬರೋ ರೀತಿನೋ, ಇಲ್ಲ ಅಂತಂದರೆ ನಮಗೆ ಫೆಮಿಲಿಯರ್ ಇರೋ ರೀತಿನೋ, ಆ ರೀತಿ ವರ್ಡ್ಸನ್ನು ಚೂಸ್ ಮಾಡಬೇಕು.
ಆ ರೀತಿ ವರ್ಡ್ಸ್ನ ಚೂಸ್ ಮಾಡಿದಾಗ ಏನಾಗುತ್ತೆ ಅಂದರೆ ನಮಗೆ ಬರ್ಡನ್ ಆಫ್ ಒಂದು ಮೆಮೊರಿ ಏನಾಗುತ್ತೆ ಕಮ್ಮಿ ಆಗುತ್ತೆ. ಆ ಬರ್ಡನ್ ಏನಾಗುತ್ತೆ ಜಾಸ್ತಿ ಆಗುತ್ತೆ. ಇಲ್ಲಾಂದರೆ ಏನಾದರೂ ಕಾಂಪ್ಲೆಕ್ಸ್ ಆಗಿ ಕೋಡಿಂಗ್ ಮಾಡಿಬಿಟ್ರೆ ಎಲ್ಲದಕ್ಕೂ ಮಾಡೋಕ್ಕಾಗಲ್ಲ. ಬಟ್ 90% ಎಲ್ಲ ಕಂಟೆಂಟ್ಗೂ ಕೋಡ್ ಮಾಡ್ಬೋದು. ಬಟ್ ಏನಂದರೆ ಸ್ವಲ್ಪ ಪ್ರಾಕ್ಟೀಸ್ ಆಗಬೇಕು ಮಾಡಿ. ಇಲ್ಲಿ ನೋಡಿ, ಒಂದು ಥಿಂಗ್ ಏನಂತಂದರೆ ಫಸ್ಟ್ ಥಿಂಗ್ ನಾನು ಹೇಳಿದ್ದು ಅದು ಕಾಮಿಕ್ ಆಗಿರಬೇಕು, ಅಂದರೆ ಹಾಸ್ಯಮಯವಾಗಿರಬೇಕು. ಇಲ್ಲ ಅಂತಂತಂದರೆ ಒಂಥರ ನಮ್ಮ ಒಂದು ವುಮನ್ ಒಂದು ಇದಕ್ಕೆ ಇಂಟ್ರೆಸ್ಟ್ಗಳಿಗೆ ಯೂಸ್ ಆಗಂಗೆ ಒಂಥರ ಹತ್ರ ಆಗಂಗಿರಬೇಕು. ಫಾರ್ ಎಕ್ಸಾಂಪಲ್ ಈಗ ಗರ್ಲ್ ಫ್ರೆಂಡ್ ಅಂತ ಅನ್ನೋದು, ಜ್ಯೂಸ್ ವಿತ್ ಗರ್ಲ್ ಫ್ರೆಂಡ್ ಅನ್ನೋಂಥದ್ದು ಅದು ಕಾಮನ್ನಾಗಿ ಇದು ಬರುತ್ತೆ. ಇಲ್ಲಿ ಎರಡನೇ ಫ್ಯಾಕ್ಟ್ ಇಲ್ಲಿ ನೋಡಿ, ಈಗ ಜ್ಯೂಸ್ ವಿತ್ ಗರ್ಲ್ ಫ್ರೆಂಡ್, ಜ್ಯೂಸ್ ಅಂದರೆ ಜಪಾನು, USA, ಇಟಲಿ, ಕೆನಡಾ, ಸೊ ಇಂಗ್ಲೆಂಡ್ ಆಗುತ್ತೆ. ಜರ್ಮನಿ ಮತ್ತು ಫ್ರಾನ್ಸ್ ಗರ್ಲ್ ಫ್ರೆಂಡ್ಗೆ ಆಗುತ್ತೆ. ಸರಿ, ಇದರಲ್ಲಿ ಇನ್ನೇನು ಅಂತಂದರೆ ಡೀಪ್ ಕೋಡಿಂಗ್ ಟೆಕ್ನಿಕ್. ಅಂದರೆ ಬರೀ ಕೋಡ್ ಮೇಲ್ಮೇಲೆ ಇರಬಾರ್ದು. ಈಗ ಒಂದು 20-50 ಕೋಡ್ ಮಾಡಿರ್ತೀರ, ಯಾವುದಕ್ಕೆ ಯಾವುದೊಂದು ಜ್ಞಾಪಕ ಇಟ್ಕೊಳ್ಳೋದು. ಈ ಕೋಡ್ ಯಾವುದಕ್ಕಪ್ಪ, ಹೌದು ಇದು G7 ಕಂಟ್ರೀಸ್ಗೆ, ಇಲ್ಲ ಬ್ಲಾಕ್ ಸಿ ಕಂಟ್ರೀಸ್ಗೆ, ಇಲ್ಲ ಇನ್ನೊಂದಕ್ಕೆ, ಅದು ಜ್ಞಾಪಕ ಇರಲ್ಲ ಜಾಸ್ತಿ ಕೋಡ್ ಆಗಿಬಿಟ್ರೆ. ಸೊ ಕೋಡ್ ಮಾಡೋವಾಗ ಏನು ಮಾಡಿರ್ಬೇಕಂದ್ರೆ ಇನ್ನೊಂದು ಗಮನಿಸ್ಕೋಬೇಕು. ಇಲ್ಲಿ ನೋಡಿ, 7th ಗರ್ಲ್ ಫ್ರೆಂಡ್ ಅಂತಿದೆ. ವಾಟ್ ಈಸ್ 7th? ವೈ 7th ಅಂತಂದರೆ ಅಲ್ಲೇ 7G ಅಂತಿದೆಯಲ್ಲ, G7 ಅದೇ. ಅಂದರೆ ಇದು G7 ಕೋಡಿಂಗು ಅಂದರೆ ಅದನ್ನು ಗಮನಿಸ್ಕೋಬೇಕು. ಅಂದರೆ ಡೀಪ್ ಅದು ಯಾವ್ದು ಪರ್ಟಿಕ್ಯುಲರ್ಗೆ ಸಂಬಂಧಿಸಿರೋದು ಅಂತ ಜ್ಞಾಪಕ ಇಟ್ಕೊಂಡಿರಬೇಕು. ಇಲ್ಲೇನಂತಂದರೆ ಈಗ ಕಾಮನ್ನಾಗಿ ಬರೀ ಕೋಡಿಂಗ್ ಇರುತ್ತೆ ಬೇರೆ ಕಡೆ. ಇಲ್ಲಿ ಯಾಕೆ ಇಮೇಜ್ ಕೊಟ್ಟಿದ್ದೀನಿ ಅಂತಂತಂದರೆ ನಾನು ಅವ್ರಿಗೆ ಕೊಡಬೇಕಾದ್ರೆ ಈ ರೀತಿ ಇಮೇಜ್ ಹಾಕಿ ಕೊಟ್ಟಿದ್ದೆ, ಯಾರು ಸ್ಪರ್ಧಾ ಅರಿವು ಮ್ಯಾಗ್ಝಿನ್ನವ್ರಿಗೆ. ಆ ಇಮೇಜ್ ಯಾಕೆ ಕೊಟ್ಟಿದ್ದೀನಿ ಅಂತಂತಂದರೆ ನಮಗೆ ಒನ್ ಪಿಕ್ಚರ್ಸ್ ಏನಾಗುತ್ತೆ ಅಂತಂದರೆ 1000 ವರ್ಡ್ಸನ್ನು ಡಿಪಿಕ್ಟ್ ಮಾಡುತ್ತೆ. ಆ ರೀತಿ ಅದೇ ಇನ್ನೊಂದು ಆ್ಯಂಗಲ್ ತಗೊಂಡ್ರೆ ಪಿಕ್ಚರೈಸೇಷನ್ ಮೆಮೊರಿ ಇದೆಯಲ್ಲ, ನೀವು ಅದು ಓದಬೇಕಾದ್ರೆ ಕೆಲವ್ರಿಗೆ ಏನಾಗಿರುತ್ತೆ ಅಂದರೆ ಆ ಪೇಜಲ್ಲಿ ಇಂಥ ಸ್ಪೇಸಲ್ಲಿ ಓದಿದೆ ಅಂತ ಜ್ಞಾಪಕ ಬರುತ್ತೆ. ಸೊ ಆ ರೀತಿ ಇಮೇಜ್ ಇದ್ದಾಗ ಏನಂತಂದರೆ, ಓ ಗರ್ಲ್ ಫ್ರೆಂಡ್ ಅಲ್ವಾ, ಅದು ಜ್ಯೂಸ್ ಕುಡಿತಿದ್ದಲ್ವಾ, ಕರೆಕ್ಟ್, ಜ್ಯೂಸ್ ವಿತ್ ಆವಾಗ ಏನಾಗುತ್ತೆ ಅಂದರೆ ಜ್ಯೂಸು ಗರ್ಲ್ ಫ್ರೆಂಡು ಎಲ್ಲ ಅಲ್ಲಿ ಇಮೇಜಲ್ಲೇ ಜ್ಞಾಪಕ ಬರುತ್ತೆ. ಸೊ ಇದನ್ನು ನೀವು ಬರ್ಕೊಳ್ಳೋಕ್ಕಾಗಲ್ಲ. ಬಟ್ ಮಾಡೋವಾಗ ಏನು ಮಾಡಬೇಕಂದ್ರೆ ಗಮನಿಸ್ಕೋಬೇಕು ಈ ರೀತಿ, ಸೊ ಈ ರೀತಿ ಮಾಡ್ಬೋದು ಅಂತ. ಆಮೇಲೆ ಕೆಲವು ಕೋಡಿಂಗ್ ಯಾವ ಲೆಕ್ಕ ಮಾಡ್ಬೋದು ಅಂತಂದರೆ, ಫಾರ್ ಎಕ್ಸಾಂಪಲ್ಲು ತುಂಬ ಜಾಸ್ತಿ ಇರುತ್ತೆ ಕಂಟೆಂಟು. ಅಷ್ಟು ಕಂಟೆಂಟಲ್ಲಿ ಜ್ಞಾಪಕ ಇಟ್ಕೊಳ್ಳೋದಕ್ಕೆ ಲಾಜಿಕ್ ಇರಲ್ಲ. ಈಗ ಕೆಲವೊಂದು ಟೈಮಲ್ಲಿ ಏನಾಗಿರುತ್ತೆ ಅಂತಂದರೆ, ಈಗ ಲೋಕಸಭೆ ರಾಜ್ಯಸಭೆ ವಿಸರ್ಜನೆ ಆದಮೇಲೆ ಯಾವ್ಯಾವ ಬಿಲ್ ಲ್ಯಾಪ್ಸ್ ಆಗ್ತವೆ, ಯಾವ್ಯಾವ ಬಿಲ್ ಲ್ಯಾಪ್ಸ್ ಆಗಲ್ಲ, ಅದಕ್ಕೆ ಕೋಡಿಂಗ್ ಅಲ್ಲ, ಅದಕ್ಕೆ ಏನಂತಂದರೆ ಒಂದು ಲಾಜಿಕ್ ಇರಬೇಕು. ಯಾಕೆ ಆ ಬಿಲ್ಸ್ ಲ್ಯಾಪ್ಸ್ ಆಗ್ತವೆ ಅನ್ನೋದು ಲಾಜಿಕ್ ಅಪ್ಲೈ ಮಾಡಿದ್ರೆ ಅದು ರಿಯಲ್ ಒಂದು ರೀಸನ್ ಇದೆ, ಸೈಂಟಿಫಿಕ್ ರೀಸನ್ ಇದೆ, ಅದಕ್ಕೆ ತಾರ್ಕಿಕ ರೀಸನ್ ಇದೆ. ಅವುಗಳಿಗೆ ಕೋಡಿಂಗ್ ಆಗಬಾರ್ದು. ಆ ತಾರ್ಕಿಕ ರೀಸನ್ ಇರೋಗಳಿಗೆ ತಾರ್ಕಿಕವಾಗಿ ಅರ್ಥ ಮಾಡ್ಕೋಬೇಕು. ಯಾವುದು ಆಗಲ್ವೋ ಅದುಗಳಿಗೆ ಏನು ಮಾಡಬೇಕಂತಂತಂದರೆ ಜ್ಞಾಪಕ ಇಟ್ಕೊಳ್ಳೋದಷ್ಟೇ ಅದರಲ್ಲಿ ಇರೋವಂಥದ್ದು ಫ್ಯಾಕ್ಟ್ ಅಂದಾಗ ಅವಾಗ ಕೋಡಿಂಗ್ ಹಾಕಿ. ಸೊ ಇದು ಕೋಡಿಂಗಲ್ಲಿ ಈ ಅಂಶಗಳು ಗಮನಿಸಬೇಕು. ಆಮೇಲೆ ಏನಂತಂತಂದರೆ ಸಾಧ್ಯ ಆದಷ್ಟು ಏನಂತಂದರೆ ನಾನು ಹೇಳಿದ್ನಲ್ವ ನೋಡಿ, ಈ ರೀತಿ ಕಾಮಿಕ್ ಆಗಿರಬೇಕು. ಸೊ ಇದು ನಾನೇ ಬರೆದು ಕೊಟ್ಟಿದ್ದು. ಸೊ ಈ ರೀತಿ ಬರಲಿ ಅಂತ. ಇಲ್ಲಿ ನೋಡಿ CID ಮತ್ತು ಇವ್ರನ್ನೇ ಯಾಕೆ ಇಮೇಜ್ ಕೊಟ್ಟಿದ್ದೀನಿ ಅಂತಂತಂದರೆ ಇವರು ಫುಲ್ ಫೇಮಸ್ ಇದ್ದಾರೆ. ಸೊ ಅಕ್ರಾಸ್ ಇಂಡಿಯಾ ಫೇಮಸ್ ಇದ್ದಾರೆ. ಇದು ಕನ್ನಡಗಾದರೂ ಬಳಸ್ಬೋದು, ಇಂಗ್ಲೀಷ್ಗಾದರೂ ಬಳಸ್ಬೋದು. CID ಸರ್ಫಿನ್ ಅಂತ ನೋಡಿ, ಅವ್ರು ಸರ್ಫ್ ಮಾಡ್ತಿದ್ದಾರೆ. ಎಲ್ಲಿ? ಆರ್ಕ್ಟಿಕ್ ಸರ್ಫ್ ಸಫಾರಿ. ನೀವು ಆರ್ಕ್ಟಿಕ್ ಸರ್ಫ್ ಸಫಾರಿ ಅಂತ ಹೊಡೆದ್ರೆ ಈ ರೀತಿ ಇಮೇಜ್ ಬರುತ್ತೆ. ಎಲ್ಲಿ? ಈವನ್ ಇದರಲ್ಲೂ ಕೂಡ, ಆಯಿತಾ? ಸೊ ಅದಕ್ಕೆ ಈ ರೀತಿ ಕೊಟ್ಟಿದ್ದೀನಿ. ಬಟ್ ಇಲ್ಲಿ ಕೋಡಿಂಗ್ ವರ್ಡ್ ನೋಡಿ, CID ಅಂದರೆ ಸ್ವಲ್ಪ ಏನಾಗಿರೋದು ತುಂಬ ಚೆನ್ನಾಗಿ ಎಲ್ರಿಗೂ ಒಂಥರ ಕಾಮನ್ ವರ್ಡಿಂಗ್ಸು. ಸೊ ಆ ಕಾಮನ್ ವರ್ಡಿಂಗ್ಸ್ಗೆ ಸಾಧ್ಯ ಆಗದಂಗೆ ಕೋಡಿಂಗ್ ಮಾಡ್ಕೊಳ್ಳಿ. ಇಲ್ಲ ಅಂತಂತಂದರೆ ಒಂದು ಕಾಮಿಕ್ಕಾಗಿ, ಇಲ್ಲಾಂದರೆ ಹಾಸ್ಯಮಯವಾಗಿರೋ ಹಂಗೆ ಕೋಡಿಂಗ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಒಂದು ಸ್ಟೋರಿ ಟೈಪ್ ಕೋಡಿಂಗ್ ಮಾಡ್ಕೊಳ್ಳಿ. ಈಗ ಜಾಸ್ತಿ ಇರುತ್ತೆ, ಬರೀ 1-2 ವರ್ಡ್ಗೆ 3 ವರ್ಡ್ಗೆ ಫಿಟ್ ಮಾಡಲ್ಲ ಅಂತಂತಂದರೆ ಒಂದು ಸ್ಟೋರಿ ರೈಟಿಂಗ್ ಥರ ಬರಬೇಕದು. ಸೊ ಅಂಥದ್ದು ಒಂದು ಇವ್ರು ಕೊಟ್ಟಿದ್ದೀನಿ ನಾನು. ಇದರಲ್ಲಿ ನೋಡಿ ಸಿಗುತ್ತೆ ನಿಮಗೆ. ಸೊ ಇದು ಕೋಡಿಂಗ್ ಬಗ್ಗೆ ಗಮನಿಸಬೇಕಾದ ಅಂಶಗಳು. ಆ್ಯಕ್ಚುಲಿ ಮಾಡುವಾಗ ಎಲ್ಲದಕ್ಕೂ ಮಾಡಬಾರ್ದು. ಫಸ್ಟ್ ತಾರ್ಕಿಕ ರೀಸನ್ ನೋಡಿ ಅದನ್ನ ಕಾನ್ಸೆಪ್ಟ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಇಲ್ಲ ಇದು ಬರೀ ಜ್ಞಾಪಕ ಇಟ್ಕೊಳ್ಳೋದು ಅನ್ನೋದಾದರೆ ಅವಾಗ ಬೇಕಾದರೆ ಅದಕ್ಕೆ ಕೋಡಿಂಗ್ ಹಾಕ್ಬೋದು. ದಿಸ್ ಈಸ್ ಒನ್ ಥಿಂಗ್. ನೆಕ್ಸ್ಟ್ ಏನಂತಂತಂದರೆ ಈ ಕೋಡಿಂಗ್ ಟೆಕ್ನಿಕಲ್ಲಿ ಆ್ಯಕ್ಚುಲಿ ಇದೇನಾಗಿದೆ ಅಂದರೆ ಈಗ ಸಾಮಾನ್ಯ ಆಗಿಬಿಟ್ಟಿದೆ. ಇದನ್ನು ನಾನು ಸುಮಾರು SLCಯಿಂದ ಮಾಡ್ತಾಯಿದ್ದೆ ಆ್ಯಕ್ಚುಲಾಗಿ. ಸೊ ಹಾಗಾಗಿ ಏನಂತಂದರೆ ಕೋಡಿಂಗಲ್ಲಿ ಗಮನಿಸಬೇಕಾಗಿರೋ ಅಂಶಗಳು ಇವಿಷ್ಟು ಅಂತ ಹೇಳಿದ್ದೀನಿ. ಬಟ್ ಇದು ಬಿಟ್ಟು ನೆಕ್ಸ್ಟ್ ಹೋಗೋದಾದರೆ ಒಂದೊಂದು ಟೆಕ್ನಿಕ್ನೇ ಫುಲ್ ಡೀಟೇಲ್ ಹೇಳೋದಾದರೆ ನೆಕ್ಸ್ಟ್ ಚಾರ್ಟ್ ಮೇಕಿಂಗು. ಇದನ್ನೊಂದು ಸ್ವಲ್ಪ ಇನ್ ಡೀಟೇಲ್ ಹೇಳ್ತೀನಿ ನಿಮಗೆ.
ಈಗ ನೋಡಿ ನಾ ಹೇಳಿದೆ, ಇನ್ನೊಂದು ಸರ್ ಇದನ್ನು ಕೇಳಿದ್ರು ನನಗೆ, ಸರ್ ಆ ಚಾರ್ಟ್ ಮೇಕಿಂಗ್ದು ಕ್ಲಾರಿಟಿ ಇಲ್ಲ ಹುಡುಗರಿಗೆ, ಆಮೇಲೆ ನಿಮ್ಮ ಚಾರ್ಟ್ಸ್ ಕೇಳ್ತಿದ್ದಾರೆ ಮಾಡ್ಕೊಂಡಿರೋದು ಅಪ್ಲೋಡ್ ಮಾಡಿ ಅಂತ ನಂಗೆ ಟೈಮ್ ಸಿಗಲಿಲ್ಲ ಇದನ್ನು, ಮತ್ತು ಹುಡುಕ್ತಿದ್ದೆ ಎಲ್ಲ ಹಾಕಿದ್ದೀನಿ ಅಂತ ಹೇಳ್ಬಿಟ್ಟು. ಆಮೇಲೆ ಒಂದು ಕಡೆ ಇಮೇಲ್ಗೆ ಅಟ್ಯಾಚ್ ಮಾಡಿಟ್ಟಿದ್ದೆ, 10 ಇಯರ್ಸ್ ಬ್ಯಾಕ್ ಮಾಡಿರೋವಂಥದ್ದು ಇದು. ಇಲ್ಲಿ ನೋಡಿ, ಫಾರ್ ಎಕ್ಸಾಂಪಲ್ಲು ಈ ಪೊಲಿಟಿ ಇಡೀ ಲಕ್ಷ್ಮೀಕಾಂತ್ ಬುಕ್ಕನ್ನು ನಾನು ಒಂದು 8 ಡೇಸನ್ನು ತೊಗೊಂಡಿದ್ದೀನಿ ಇದನ್ನು ಮಾಡೋದಕ್ಕೆ. 8 ಡೇಸ್ ಆಗಿದೆ. ಸೊ 8 ಡೇಸು 8 ಚಾರ್ಟ್ ಆಗಿದೆ. ಈ 8 ಚಾರ್ಟಲ್ಲಿ ಏನಾಗಿದೆ ಅಂತಂದರೆ ಲಕ್ಷ್ಮೀಕಾಂತ್ ಬುಕ್ ಪೊಲಿಟಿ ಬುಕ್ಕನ್ನು ಕಂಪ್ಲೀಟ್ ಏನು ಮಾಡಿದ್ದೆ ಅಂತಂದರೆ ಸ್ಕಿಮ್ ಮಾಡಿದ್ದೆ. ಈಗ ಬುಕ್ಕಲ್ಲಿರ್ತಕ್ಕಂಥ 400-500 ಪೇಜನ್ನು ಬರೆಯೋಕ್ಕಾಗಲ್ಲ ಇಲ್ಲಿ, ಆಯಿತಾ. ಅದಕ್ಕೆ ಈ ಒಂದು ವಿಡಿಯೋದಲ್ಲಿ ಏನು ಮಾಡ್ತೀನಿ, ಶಾರ್ಟ್ ನೋಟ್ ಮೇಕಿಂಗು ಕೂಡ ಕವರ್ ಮಾಡಿಬಿಡ್ತೀನಿ. ಚಾರ್ಟ್ ಮೇಕಿಂಗು, ಶಾರ್ಟ್ ಮೇಕಿಂಗ್ ಎರಡೂ ಟೆಕ್ನಿಕ್ಸನ್ನು ಕವರ್ ಮಾಡ್ತೀನಿ ಈ ವಿಡಿಯೋದಲ್ಲಿ. ಸ್ವಲ್ಪ ಡೀಟೇಲಾಗಿ ಹೇಳ್ತೀನಿ ಇದನ್ನು ಹೆಂಗೆ ಚಾರ್ಟ್ ಮೇಕಿಂಗ್ ಅಂತಂದರೆ. ಈಗ ಫಾರ್ ಎಕ್ಸಾಂಪಲ್ಲು ಮೋರ್ ಫೋಕಸ್ಡ್ ಕ್ವಶನ್ಸ್ ಬರೋದು ಯಾವ ಏರಿಯಾ, ಈಗ ಪೊಲಿಟಿ ತಗೊಳ್ಳಿ, ಇಲ್ಲ ಇನ್ನೊಂದು ಸಬ್ಜೆಕ್ಟ್ ಎಕಾನಮಿ ತಗೊಳ್ಳಿ, ಇನ್ನೊಂದು ತಗೊಳ್ಳಿ. ಆ ಮೋರ್ ಫೋಕಸ್ ಏರಿಯಾ ಅಂತಂತಂದರೆ ಸಂವಿಧಾನಾತ್ಮಕ ಸಂಸ್ಥೆಗಳಲ್ಲಿ ಕ್ವಶನ್ ಪಕ್ಕ ಬರ್ತಾ ಇರುತ್ತೆ ಪ್ರತಿ ಸರಿ ಒಂದು. ಆಮೇಲೆ ಏನಾಗುತ್ತೆ ಅಂತಂದರೆ ಚುನಾವಣೆಗಳು, ಆಯಿತಾ. ಸೊ ಚುನಾವಣೆಗಳು ಬಿಟ್ಟು ಮತ್ತು ಇವೆಲ್ಲ ಸಂವಿಧಾನಾತ್ಮಕ ಸಂಸ್ಥೆಗಳು. ನೆಕ್ಸ್ಟ್ ಏನಂತಂದರೆ ಇಡೀ ಪಾರ್ಲಿಮೆಂಟ್ ಪ್ರೊಸೀಜರು ಮತ್ತು ಪಾರ್ಲಿಮೆಂಟಲ್ಲಿ ಬರ್ತಕ್ಕಂಥ ಬಿಲ್ಸ್ ಪ್ರೊಸೀಜರ್ ಆಗಿರ್ಬೋದು, A to Z ಏನಾಗುತ್ತೆ ಈ ಒಂದು ಚಾರ್ಟಲ್ಲಿ ಕವರ್ ಆಗುತ್ತೆ. ನೆಕ್ಸ್ಟ್ ಅದರಲ್ಲಿ ಏನಾಗುತ್ತೆ ಬಿಲ್ಸ್ ಬಗ್ಗೆ, ಯಾವ್ಯಾವ ಟೈಪ್ ಬಿಲ್ಸ್ ಇದೆ ಮತ್ತು ಸ್ಟೇಜಸ್ಸು. ಸೊ ಅದೆಲ್ಲ ಒಂದೇ ಚಾರ್ಟಲ್ಲಿದೆ. ಸಂವಿಧಾನೇತರ ಸಂಸ್ಥೆಗಳು ಒಂದೇ ಚಾರ್ಟಲ್ಲಿದೆ. ಅದರ ಜೊತೆಗೇನೆ ಅದರಲ್ಲಿ ಏನಾಗಿದೆ ಅಂತಂದರೆ ಸಂಸತ್ತಿನ ಪ್ರಮುಖ ಸಮಿತಿಗಳು ಕೂಡ ಅದರಲ್ಲೇ ಇದೆ. ನೆಕ್ಸ್ಟ್ ರಾಜ್ಯಗಳಿಗೆ ಸ್ಥಾನಮಾನ, ಅದೊಂದು ಹಾಫ್ ಚಾರ್ಟಲ್ಲಿ ಕವರ್ ಆಗಿದೆ. ನೆಕ್ಸ್ಟ್ ಸುಪ್ರೀಂ ಕೋರ್ಟು, ಹೈಕೋರ್ಟ್ ಎರಡೂ ಸೇರಿ ಒಂದೇ ಚಾರ್ಟಲ್ಲಿ ಕವರ್ ಆಗಿದೆ. ಕಂಪ್ಲೀಟ್ A to Z ಡಿಸ್ಟಿಕ್ ಕೋರ್ಟ್ ತನಕ ಒಂದೇ ಚಾರ್ಟಲ್ಲಿ ಕವರ್ ಆಗಿದೆ. ನೆಕ್ಸ್ಟ್ ಏನಂತಂದರೆ ಇದು ಎಲೆಕ್ಷನ್ ರಿಫಾರ್ಮ್ಸ್, ಅದೇನು ಫುಲ್ ಚಾಪ್ಟರ್ ಇದೆ, ಆ ಫುಲ್ ಚಾಪ್ಟರ್ ಇದರಲ್ಲೇ ಕವರ್ ಆಗಿದೆ. ಈಗ ನೋಡಿ, ಈ ರೀತಿ ಏನಂತಂದರೆ ಇನ್ನೊಂದು ಚಾರ್ಟ್ ಮಿಸ್ ಆಗಿದೆ, ಇದರಲ್ಲಿ ಇಲ್ಲ, ಇನ್ನೊಂದು 2 ಚಾರ್ಟ್ ಮಿಸ್ ಆಗಿದೆ. ಬಟ್ ಈ ಒಂದು 8-10 ಚಾರ್ಟಲ್ಲೇ ಇಡೀ ಕಾನ್ಸ್ಟಿಟ್ಯೂಷನ್ ಕವರ್ ಆಗೋಂಗೆ ಮತ್ತು ಏನು ಡಿಫರೆನ್ಸಸ್ ಇದೆ ಅವೆಲ್ಲ A to Z ಕವರ್ ಆಗೋಂಗೆ ಏನು ಮಾಡ್ತಿರ್ತೀವಿ, ಇದರಲ್ಲಿ ಮಾಡ್ತೀವಿ. ಹೇಗೆ ಮಾಡೋದು ಚಾರ್ಟ್ ಮೇಕಿಂಗು? ಈಗ ಫಾರ್ ಎಕ್ಸಾಂಪಲ್ ನೀವು ಕನ್ನಡ ಮೀಡಿಯಮ್ ಆದರೂ ಓದಿ, ಇಂಗ್ಲೀಷ್ ಮೀಡಿಯಮ್ ಆದರೂ ಓದಿ, ಈ ಚಾರ್ಟನ್ನು ನಿಮ್ಗೆ ಗಮನಿಸಿದ್ರೆ ಒಂದು ಅಂಶ ಏನು ಬರುತ್ತೆ ಅಂದರೆ ಕನ್ನಡ ಇಂಗ್ಲೀಷ್ ಮಿಕ್ಸ್ ಇದೆ. ಯಾಕೆ ಕನ್ನಡ ಇಂಗ್ಲೀಷ್ ಮಿಕ್ಸ್ ಇದೆ ಅಂತಂತಂದರೆ, ಈಗ ಕೆಲವೊಂದು ವರ್ಡ್ಸು ಕನ್ನಡದಲ್ಲಿ ಬರೆದಾಗ ಏನಾಗುತ್ತೆ ತುಂಬ ಲಾಂಗ್ ಬರುತ್ತೆ. ಅದು ಇಂಗ್ಲೀಷಲ್ಲಿ ಶಾರ್ಟಾಗಿ ಬರಿಬೋದು. ಈಗ ಫಾರ್ ಎಕ್ಸಾಂಪಲ್ಲು ರಾಷ್ಟ್ರಪತಿಗೆ ರಾ ಅಂತ ಬರೆದ್ರೆ ನಮಗೆ ಗೊತ್ತಾಗಲ್ಲ ಸಮ್ಟೈಮ್ಸು. ಅದೇ ಪ್ರೆಸ್ ಅಂತ ಹಾಕಿದ್ರೆ ಗೊತ್ತಾಗ್ಬಿಡುತ್ತೆ, ಪ್ರೆಸಿಡೆಂಟೇ ಅದು. ಪ್ರೆಸಿಡೆಂಟ್ ಇನ್ಯಾರೂ ಬರಲ್ವಲ್ಲ ಆ ರೀತಿ. ಸೊ ಹಾಗಾಗಿ ಏನಂತಂತಂದರೆ ನಾನು ನನ್ನ ಚಾರ್ಟ್ ಮೇಕಿಂಗಲ್ಲಿ ಏನು ಮಾಡ್ತಾಯಿದ್ದೆ, ಕನ್ನಡ ಇಂಗ್ಲೀಷ್ ಮಿಕ್ಸ್ ಮಾಡ್ತಾಯಿದ್ದೆ. ಆಮೇಲೆ ಅದನ್ನೇನು ಮಾಡಬೇಕು, ಸಾಧ್ಯ ಆದಷ್ಟು ಈಗ 20 ಪೇಜ್ ಇರುತ್ತೆ ಇನ್ಫಾರ್ಮೇಷನ್. 20 ಪೇಜ್ ಇನ್ಫಾರ್ಮೇಷನ್ ನನಗೊಂದು ಚಾರ್ಟಲ್ಲಿ ಬರಬೇಕು. ಇದು ಒಂದು ಸ್ಟಡಿನಲ್ಲಿ 2 ಟೈಪ್ ಇದೆ. ಏನಂತಂದರೆ ಫಾಸ್ಟ್ ರೀಡಿಂಗು ಮತ್ತು ಇನ್ನೊಂದು ಸ್ಲೋ ರೀಡಿಂಗ್ ಅಂತ. ಈ ಟೈಮ್ ಇದ್ದಾಗ ಏನು ಮಾಡಬೇಕು ಅಂತಂದರೆ, ಎಕ್ಸಾಮ್ ದೂರ ಇದೆ ಅಂದಾಗ ಲಾಂಗ್ ರೀಡಿಂಗ್ ಮೆಥಡ್ ಯೂಸ್ ಮಾಡಬೇಕು. ಹೇಗೆ ಲಾಂಗ್ ರೀಡಿಂಗ್ ಮೆಥಡ್ ಅಂತಂದರೆ, ಲಾಂಗ್ ರೀಡಿಂಗ್ ಮೆಥಡಲ್ಲಿ ಶಾರ್ಟ್ ನೋಟ್ ಮೇಕಿಂಗು, ಚಾರ್ಟ್ ಮೇಕಿಂಗ್ ಈಸ್ ಒನ್ ಟೆಕ್ನಿಕ್. ಹೇಗೆ ಈ ಒಂದು ಚಾರ್ಟ್ ಮಾಡಬೇಕಾದ್ರೆ 1 ಡೇ ಕಂಪ್ಲೀಟ್ ತೊಗೊತೀರ. ಮತ್ತು ಫಾರ್ ಎಕ್ಸಾಂಪಲ್ಲು ಈಗ ಯಾವುದೋ ಒಂದು ಸಂವಿಧಾನಾತ್ಮಕ ಸಂಸ್ಥೆಗಳನ್ನೇ ನೀವೇ ಚಾರ್ಟ್ ಮಾಡಬೇಕು ಅಂದ್ಕೊಂಡಾಗ ಮಾಡಿ ನೋಡಿ, ಇಟ್ ಟೇಕ್ಸ್ ಎಂಟೈರ್ ಡೇ. ಅಂದರೆ ನಿಮ್ಮ ಎಂಟೈರ್ ಡೇ ಆ ಕಾನ್ಸೆಪ್ಟಲ್ಲೇ ಇರೋಂಗೆ ಕುಳಿಸುತ್ತೆ ನಿಮ್ಮನ್ನು. ಅಂದರೆ ಆ ಫುಲ್ ಡೇ ಅದನ್ನೇ ಓದ್ಕೊಂಡು ಅದನ್ನೇ ಮಾಡಿಕೊಂಡು ಫುಲ್ ಡೇ ಹೋಗ್ಬಿಡುತ್ತೆ. ಅವಾಗೇನಾಗುತ್ತೆ ಅಂತಂದರೆ ಆ ಒಂದು ಕಾನ್ಸೆಪ್ಟಿಗೆ ಜಾಸ್ತಿ ಟೈಮ್ ಕೊಡ್ತೀರ ನೀವು. ಅವಾಗೇನಾಗುತ್ತೆ, ಆಟೋಮೆಟಿಕ್ಕಾಗಿ ನಿಮಗೆ ಲಾಂಗ್ ಮೆಮೊರಿಯಲ್ಲಿ ಉಳಿಯುತ್ತೆ. ದಿಸ್ ಈಸ್ ಏನಂತಂದರೆ ಇಟ್ ಹ್ಯಾಸ್ ಸೈಂಟಿಫಿಕ್ ರೀಸನ್. ಯಾಕೆ ಅದು ಆ ರೀತಿ ಮಾಡೋದ್ರಿಂದ ಲಾಂಗ್ ಮೆಮೊರಿಯಲ್ಲಿ ಉಳಿಯುತ್ತೆ ಅಂದರೆ, ಜಾಸ್ತಿ ಟೈಮ್ ಕೊಟ್ಟು ಓದಿರ್ತೀರ ಅದನ್ನು. ಇಲ್ಲ ನೀವು ಕಾಮನ್ನಾಗಿ ಓದೋವಾಗ ನೀವು ಎಷ್ಟು ಟೈಮ್ ಕೊಡ್ತೀರೋ ಅಷ್ಟೇ ಟೈಮ್ಗೆ ಏನಾಗುತ್ತೆ ಅಂದರೆ ಆ ಮೆಮೊರಿಯಲ್ಲಿ ಉಳಿಯೋಂಗೆ ಆಗುತ್ತೆ. ಫಾರ್ ಎಕ್ಸಾಂಪಲ್ ಎಷ್ಟೇ ಹೈಕ್ ಇರೋರಾಗಿರಲಿ, ಒಂದು ಸಾರಿ ಓದಿದ್ದೆ ಎಲ್ರಿಗೂ ಜ್ಞಾಪಕ ಇರಲ್ಲ. ರೀಸನ್ ಏನಂತಂದರೆ, ಹೌ ಮಚ್ ಟೈಮ್ ಯು ಹವ್ ಸ್ಪೆಂಡ್, ಹೌ ಮಚ್ ಅನಲೈಸ್ ಯು ಹವ್ ಮೇಡ್. ಅಂದರೆ ಫಾರ್ ಎಕ್ಸಾಂಪಲ್, ಇಲ್ಲ ಅದನ್ನ ಕಾನ್ಸೆಪ್ಟ್ ಅರ್ಥ ಮಾಡಿಕೊಂಡು ಅನಲೈಸ್ ಮಾಡಿ ಓದಿದ್ರೆ ಅರ್ಥ ಆಗುತ್ತೆ ಅಂತ ಕೆಲವರು ಹೇಳ್ತಾರೆ. ದಟ್ ಮೀನ್ಸ್ ಯು ಆರ್ ಸ್ಪೆಂಡಿಂಗ್ ಲಾಟ್ ಆಫ್ ಟೈಮ್ ಆನ್ ದಟ್ ಆಸ್ಪೆಕ್ಟ್ ಅಂತ, ಆನ್ ದಟ್ ಸಬ್ಜೆಕ್ಟ್, ಆನ್ ದಟ್ ಮ್ಯಾಟರ್ ಅಂತ. ಅವಾಗೇನಾಗುತ್ತೆ, ನಿಮ್ಗೆ ಲಾಂಗ್ ಮೆಮೊರಿಗೆ ಹೋಗುತ್ತೆ. ಈ ಚಾರ್ಟ್ ಮೇಕಿಂಗಲ್ಲಿ 2 ಯೂಸಸ್ ಇದೆ. ಒಂದು,
ಲಾಂಗ್ ರೀಡಿಂಗು, ಇನ್ನೊಂದು ಶಾರ್ಟ್ ರೀಡಿಂಗ್, ಎರಡೂ ಇದಕ್ಕೆ ಅಪ್ಲೈ ಆಗುತ್ತೆ. ಹೇಗೆ ಅಂತಂತಂದರೆ, ಈಗ ಇದನ್ನು ಮಾಡಬೇಕಾದ್ರೆ ಲಾಂಗ್ ರೀಡಿಂಗ್ ತಗೊಳ್ಳುತ್ತೆ, ಟೈಮ್ ತುಂಬ ತಗೊಳ್ಳುತ್ತೆ. ನನಗೆ ಈ 8 ಚಾರ್ಟ್ ಮಾಡೋದಕ್ಕೆ 1 ವಾರ ತಗೊಂಡಿದೆ ಆಯಿತಾ. ಯಾವ್ಯಾವ ಜ್ಞಾಪಕ ಇರಲ್ಲ, ಯಾವ್ಯಾವ ಜ್ಞಾಪಕ ಇಟ್ಕೊಳ್ಳೋಂಥವು ಅವನ್ನೆಲ್ಲ ಚೂಸ್ ಮಾಡಿಬಿಡೋದು, ಕಾನ್ಸೆಪ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದನ್ನ ವೇವ್ ಆಫ್ ಮಾಡೋವಂಥದ್ದು. ಇದು ಅರ್ಥ ಆದರೆ ಇರುತ್ತೆ ಜ್ಞಾಪಕ ಅನ್ನೋದನ್ನ ವೇವ್ ಆಫ್ ಮಾಡೋವಂಥದ್ದು. ಆಮೇಲೆ ಇಲ್ಲ ಸೊ ಇದು ಜ್ಞಾಪಕ ಇಟ್ಕೊಳ್ಳೋಂಥದ್ದು, ಕನ್ಫ್ಯೂಸ್ ಆಗುತ್ತೆ ಇದ್ರದ ಅಂಥವನ್ನೆಲ್ಲ ಏನು ಮಾಡೋವಂಥದ್ದು, ಚಾರ್ಟ್ ಮಾಡೋವಂಥದ್ದು. ಆವಾಗ ಮಾಡೋ ಕೂತ್ಕೊಂಡ್ರೆ ಆ ಮಾಡೋದ್ರಲ್ಲೂ ಕೂಡ ಕೆಲವೊಂದು ರೂಲ್ಸ್ ಫಾಲೋ ಮಾಡ್ಕೋಬೇಕು ನಾವು. ಏನಂತಂದರೆ, ಒಂದು ಹೇಳಿದೆ, ಯಾವುದು ಒಂದು ಅನಲೈಸ್ ಹಿಂಗೆ ಮಾಡಿ ಅರ್ಥ ಆಗಲ್ಲೋ ಮತ್ತು ಯಾವುದು ಜ್ಞಾಪಕ ಇಟ್ಕೊಳ್ಬೇಕೋ ನೀಡಿರುತ್ತೋ ಅಂಥವನ್ನು ಜಾಸ್ತಿ ಚಾರ್ಟ್ ಮಾಡೋಕ್ಕೆ ಯೂಸ್ ಮಾಡಿ. ಒಂದು. ಎರಡನೇದು, ಮಾಡಬೇಕಾದ್ರೆ ವರ್ಡಿಂಗ್ಸ್ ಫಸ್ಟ್ ರೂಲ್. ಏನಂದರೆ ವರ್ಡಿಂಗ್ಸ್ ಅಂದರೆ ಏನು, ವರ್ಡಿಂಗ್ಸಲ್ಲಿ ಜ್ಞಾಪಿಸ್ಕೊಂಡು ಅಂದರೆ ಜಾಸ್ತಿ ಇದ್ದರೆ ಓದ್ತಾ ಮೈಂಡ್ಗೆ ಸ್ಟ್ರೈನ್ ಆಗುತ್ತೆ. ಅದನ್ನು ಕಮ್ಮಿ ಮಾಡ್ಕೊಳ್ಳೋದು ಒಂದು ಆಸ್ಪೆಕ್ಟು ಅಲ್ಲಿ ಚಾರ್ಟಲ್ಲಿ. ಹೇಗೆ ಕಮ್ಮಿ ಮಾಡೋದು ಅಂದರೆ ವರ್ಡಿಂಗ್ಸ್ ಕಮ್ಮಿ ಮಾಡೋದು. ಹೇಗೆ ವರ್ಡಿಂಗ್ಸ್ ಕಮ್ಮಿ ಮಾಡೋದು? ಈಗ UPSC ಏನು ಮಾಡುತ್ತೆ ಅಂತಂತಂದರೆ, ಎಷ್ಟು ಜನ ಇರ್ತಾರೆ ಅಂದರೆ 9 to 11 ಅಷ್ಟೇ, 9 to 11, 9/11 ಅಂತ ಹಾಕ್ಬಿಟ್ಟು 50% ಗೌರ್ಮೆಂಟ್ ಇಲ್ಲಾಂದರೆ ಗೌರ್ಮೆಂಟ್ ಸರ್ವಿಸ್ ಬ್ಯಾಕ್ಗ್ರೌಂಡ್ ಇರಬೇಕು. ಅಂದರೆ ಅಲ್ಲಿ ಹಾಫ್ ಆಫ್ ಮೆಂಬರ್ಸ್ ಇವೆಲ್ಲ ಬರೀಬಾರ್ದು. 50% ಗೌರ್ಮೆಂಟ್, GOVT, ಗೌರ್ಮೆಂಟ್ ಅಂತ ಬರೀಬಾರ್ದು, GOVT ಆಯಿತಾ. ಸರ್ವಿಸ್ಗೆ ಎಸ್ ಹಾಕ್ಬಿಟ್ಟು ಮೇಲ್ಗಡೆ CE ಅಂತ ಬರೆಯೋದು. ಅದು ಕನ್ನಡದಲ್ಲಿ ಏನಾಗುತ್ತೆ, ಕೆಲವು ಬರೆಯೋಕ್ಕಾಗಲ್ಲ ಆಯಿತಾ. ಸೊ ಅವಾಗ ಅದಕ್ಕೆ ಇಂಗ್ಲೀಷ್ ಯೂಸ್ ಮಾಡ್ಕೊಳ್ಳಿ, ನಥಿಂಗ್ ರಾಂಗ್. ಯಾಕಂದರೆ ನಮ್ಗೆ ಅಲ್ಟಿಮೇಟಾಗಿ ಏನು ಅಂಡರ್ಸ್ಟ್ಯಾಂಡ್ ಆಗಿರಬೇಕಷ್ಟೆ. ಸೊ ನೆಕ್ಸ್ಟ್ ಏನಂತಂದರೆ, ನೋಡಿ ಇಲ್ಲೇ ಬರ್ತಾಯಿದ್ದೀನಿ, UPSC 665 ಅಂದರೆ 6 years or 65 ವಿಚ್ ಎವರ್ ಈಸ್ ಮ್ಯಾಕ್ಸಿಮಮ್. ಅದು ನಾವು ಓದಿರ್ತೀವಿ, ಅದು ರೀಕಾಲಿಗೆ ಅಷ್ಟೇ ಬೇಕಾಗೋದು ಮ್ಯಾಪ್ ಮೇಲೆ. ಎಲ್ಲಿ? ಇದರಲ್ಲಿ ಇನ್ ಡೀಟೇಲ್ ಬರೀಬಾರ್ದು. ಅದರಲ್ಲಿ ಇನ್ ಡೀಟೇಲ್ ನಮ್ಗೆ ಅರ್ಥ ಆಗಬೇಕು. ಅದು ನೋಡಿದ ತಕ್ಷಣ ಹಿಂದ್ಗಡೆ ಜ್ಞಾಪಕ ಬರಬೇಕು. ಆ ರೀತಿ ಓದ್ಬಿಟ್ಟು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಏನು ಮಾಡಬೇಕು, ಬರೀಬೇಕು. ಸ್ಯಾಲ್ರೀಸ್ CF ಆಫ್ ಇಂಡಿಯಾ ಅಂದರೆ ಕಾನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ ಅಷ್ಟೇ. ಅಂದರೆ ವರ್ಡಿಂಗ್ಸನ್ನು ನೀವು ಏನು ಮಾಡಬೇಕಂದ್ರೆ ಆ್ಯಸ್ ಫಾರ್ ಆ್ಯಸ್ ಪಾಸಿಬಲ್ಲು. ಈಗ ಇಲ್ಲೇ ನೋಡಿ, ಇವ್ರದ್ದು ಏನೇನು ಇದಿದೆ ಅಂತಂದರೆ, ಇಲ್ಲಿ ಇಂಟು ಹಾಕಿದ್ದೀನಿ. ಇಲ್ಲಿ ಇಂಟು ಹಾಕ್ಬಿಟ್ಟು ಏನು ಮಾಡಿದ್ದೀನಿ ಅಂತಂತಂದರೆ, ಇಂಟು ಹಾಕ್ಬಿಟ್ಟು ಈ ರೀತಿ ಇಂಟು ಮಾರ್ಕ್ ಹಾಕ್ಬಿಟ್ಟು ಈ ರೀತಿ ಬರೆದಿದ್ದೀನಿ 4. ಈ 4 ಕೂಡ ಇವ್ರಿಗೆ ಬರಲ್ಲ, ಇದು ಮಾಡೋದು DOPT ಅಂತ ಅರ್ಥ. ಅದು ಬೇರೆಯವ್ರಿಗೆ ಮಾಡಿದವ್ರಿಗೆ ಅರ್ಥ. ಅಂದರೆ ಇವ್ರು ಇದು ಮಾಡೋಂಗಿಲ್ಲ ಅಂದರೆ ನಾನು ಏನು ಮಾಡಿರ್ತೀನಿ ಅಂದರೆ ಇಂಟು ಹಾಕ್ಕೊಂಡಿರ್ತೀನಿ. ಇದು ಇವ್ರದ್ದು ಕಾರ್ಯಗಳು ಅನ್ನೋದಾದ್ರೆ ರೈಟ್ ಅಂದರೆ ಸಮ್ ಸಿಂಬಲ್ಸ್ ಯು ಹ್ಯಾವ್ ಟು ಯೂಸ್. ಒಂದು ಶಾರ್ಟ್ ವರ್ಡಿಂಗ್ಸ್ ಯು ಹ್ಯಾವ್ ಟು ಯೂಸ್. ಫಸ್ಟ್ ಒನ್ ಶಾರ್ಟ್ ವರ್ಡ್ಸ್ ಯೂಸ್ ಮಾಡಿ, ಶಾರ್ಟ್ ವರ್ಡ್ಸ್ ಫಸ್ಟ್ ಒನ್ನು. ಸೆಕೆಂಡ್ ಒನ್ನು ಯೂಸ್ ಸಿಂಬಲ್ಸ್ ಯೂಸ್ ಮಾಡಿ. ಸೊ ನೆಕ್ಸ್ಟು ಅಂದರೆ ಯಾವುದು ಜ್ಞಾಪಕ ಇಟ್ಕೋಬೇಕೋ ಅಂಥ ಕಾನ್ಸೆಪ್ಟ್ಸ್ ಮಾಡಿ. ಸೆಲೆಕ್ಟ್ ಕಾನ್ಸೆಪ್ಟ್ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ, ಇದಕ್ಕೆ ಸೆಲೆಕ್ಟ್ ಕಾನ್ಸೆಪ್ಟ್. ಸೊ ಈ 3 ಥಿಂಗ್ಸು ಈಗ ಹಾಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಇದರಲ್ಲಿ ಇಲ್ಲಿ ನೋಡಿ, ಕ್ಲಾಸಿಫಿಕೇಷನ್ ಆಫ್ ಸರ್ವೀಸಸ್ಸು, ಪೇ ಆ್ಯಂಡ್ ಸರ್ವಿಸ್ ಕಂಡೀಷನ್ನು, ಕ್ಯಾಡರ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಟ್ರೈನಿಂಗು. ಅಂದರೆ ನೀವು ಬೇಕಾದರೆ ಕನ್ನಡದಲ್ಲಿ ಬೇಕಾದರೆ ಸೇವೆ ವರ್ಗೀಕರಣ, ವೇತನ ಮತ್ತು ಸೇವೆ ಒಂದು ನಿಯಮಗಳು ಮತ್ತು ತರಬೇತಿ. ಇವ್ರು ಮಾಡಲ್ಲ, UPSC ಮಾಡಲ್ಲ. ಇದೆಲ್ಲ ಯಾರ ಅಂಡರ್ ಬರ್ತಕ್ಕಂಥದ್ದು, DOPT. ಅದನ್ನು ನೀವು ಬೇಕಾದರೆ ನಿಮಗೆ ಹೆಂಗೆ ಅರ್ಥ ಆಗುತ್ತೋ ಹಂಗೆ ಸಿಂಪಲ್ಲಾಗಿ ಒಂದು ಇದು ಹಾಕ್ಕೊಳ್ಳಿ ಇದರಲ್ಲೇ, ಒಂದು ಚಾರ್ಟ್ ಮೇಕಿಂಗಲ್ಲೇ. ಆಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗು ಈ ಒಂದು ಚಾರ್ಟ್ ಮೇಕಿಂಗಲ್ಲಿ ಹೋಲಿಕೆ. ಇಲ್ಲಿ 3 ಪಾಯಿಂಟ್ ಬರ್ತಿದ್ದೀನಲ್ಲ. ಸೊ 4ನೇ ಪಾಯಿಂಟ್ ಏನಂತಂದರೆ ಕಂಪೇರ್ ಇರಬೇಕು, ಕಂಪೇರ್ ಕಾನ್ಸೆಪ್ಟ್ ತರಬೇಕು ಇದರಲ್ಲಿ. ಅಂದರೆ UPSCಗೆ KPSCಗೆ ಏನು ಡಿಫ್ರೆನ್ಸ್ ಇದೆ ಅನ್ನೋದು ಅಲ್ಲೇ ಗೊತ್ತಾಗಬೇಕು ನಿಮಗೆ. ಆ ರೀತಿ ಏನು ಮಾಡಬೇಕಂದ್ರೆ ಕಾನ್ಸೆಪ್ಟನ್ನ ಸೆಲೆಕ್ಟ್ ಮಾಡ್ಕೋಬೇಕು ಅದರಲ್ಲಿ. ಒಂದ್ರ ಜೊತೆ ಇನ್ನೊಂದು ಕನ್ಫ್ಯೂಸ್ ಆಗ್ತಾಯಿದೆ ಅಂದರೆ ಅದನ್ನು ಅಲ್ಲೇ ತಗೊಬನ್ನಿ, ಅಲ್ಲೇ ಬರೀರಿ ಅದ್ರ ಬಗ್ಗೆ ಏನು ಡಿಫ್ರೆನ್ಸ್ ಇದೆ. ಈಗ ಪಾರ್ಲಿಮೆಂಟ್ಗೂ ಮತ್ತು ಇದಕ್ಕೂ, ಇಲ್ಲ ಫಾರ್ ಎಕ್ಸಾಂಪಲ್ ರಾಜ್ಯಸಭೆಗೂ ಮತ್ತು ವಿಧಾನ ಪರಿಷತ್ಗೂ ಏನು ಡಿಫ್ರೆನ್ಸ್? ಎರಡೂ ಇಲ್ಲಿ ಮೇಲ್ಮನೆಗಳೇ. ಬಟ್ ರಾಜ್ಯಸಭೆಗೆ ಒಂದು ಎಕ್ಸ್ಕ್ಲೂಸಿವ್ ಪವರ್ಸ್ ಇದೆ, ವಿಧಾನ ಪರಿಷತ್ಗೆ ಆ ಎಕ್ಸ್ಕ್ಲೂಸಿವ್ ಪವರ್ಸ್ ಇಲ್ಲ. ಅವೆರಡು ಒಂದೇ ಹತ್ರ ಬರೆದಾಗ ಏನಾಗುತ್ತೆ, ಅಲ್ಲಿ ಗೊತ್ತಾಗುತ್ತೆ. ಇತ್ತೀಚೆಗೆ ಕ್ವಶನ್ಸು ಫಾರ್ ಎಕ್ಸಾಂಪಲ್ ಮೊನ್ನೆ KE ಅದೊಂದು ಪೇಪರ್ ನೋಡ್ತಾ ಇದೆ. ಈಗ KE ಎಕ್ಸಾಮ್ಸ್ ಇದೆಯಲ್ಲ, ಸೊ ಈಗ ಗೈಡೆನ್ಸ್ ಯಾರಾದರೂ ಕೇಳಿದಾಗ ನಾನು ನೋಡಿರ್ಬೇಕು, ಅದು ಹೇಳ್ಬೇಕಂತಂದರೆ ಆ ಎಕ್ಸಾಮ್ದು ಎಷ್ಟೇ ವರ್ಷ ಒಂದು ಹಿಂದೆ ನಾನು ಪಾಸ್ ಮಾಡಿರ್ಬೋದು. ಬಟ್ ಇಮಿಡಿಯೇಟ್ ಯಾರಿಗಾದರೂ ಗೈಡೆನ್ಸ್ ಕೊಡಬೇಕಾದ್ರೆ ಅದು ನೋಡದೆ ಮೊನ್ನೆ ಅದರಲ್ಲಿ ಒಂದು ಕ್ವಶನ್ ಕೊಟ್ಟಿದ್ದು, ಯಾವ ಸ್ಟೇಟ್ CMನ
ಸೊ ಇವರು ಪ್ರೆಸಿಡೆಂಟ್ ಇದು ಮಾಡ್ತಾರೆ ಅಂತ. ಸೊ ಯಾವ ಇದರದು ಅಂತ, ಅದು ಆ್ಯಕ್ಚುಲಿ ಡೆಲ್ಲಿದು 239A ಸ್ಪೆಷಲ್ ಕೇಸಸ್ ಇದೆ. ಸೊ ಅಂದರೆ ಅವರು ಏನು ಮಾಡ್ತಿದ್ದಾರೆ, ಕಂಪ್ಯಾರಿಸನ್ ಕ್ವಶನ್ಸ್ಗೆ ಹೋಗ್ತಿದ್ದಾರೆ. ಈಗ ಗ್ರೂಪ್ ಸಿ ಕ್ವಶನ್ಸು ಮ್ಯಾಕ್ಸಿಮಮ್ ಏನಾಗ್ತಾ ಇದ್ದಾರೆ, ಕಂಪ್ಯಾರಿಸನ್ಗೆ ಹೋಗ್ತಿದ್ದಾರೆ. ಸೊ ಅದಕ್ಕೆ ಈ ಚಾರ್ಟ್ ಟೆಕ್ನಿಕ್ ತುಂಬ ಯೂಸ್ ಆಗುತ್ತೆ ನಿಮಗೆ, ಯಾಕಂದರೆ A to Z ಜ್ಞಾಪಕ ಇರುತ್ತೆ. ಇದು 4ನೇ ಆಸ್ಪೆಕ್ಟು ಚಾರ್ಟ್ ಮೇಕಿಂಗಲ್ಲಿ. ಆಮೇಲೆ 5ನೇ ಆಸ್ಪೆಕ್ಟ್ ಏನಂತಂದರೆ ಕಾನ್ಸೋಲಿಡೇಷನ್. 5ನೇ ಆಸ್ಪೆಕ್ಟು ಕಾನ್ಸೋಲಿಡೇಷನ್ ಅಂದರೆ ಸಮಗ್ರೀಕರಣ, ಅಂದರೆ ಒಂದೇ ಕಡೆ ಹಾಕಿ. ಕಂಪೇರ್ ಅನ್ನೋದು ಹೋಲಿಕೆಗೆ ಹಾಕುವಂಥದ್ದು. ಕಾನ್ಸೋಲಿಡೇಷನ್ ಅಂತಂದರೆ ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಇನ್ನೊಂದು ತೋರಿಸ್ತೀನಿ ನಿಮಗೆ. ನೋಡಿ ಇಲ್ಲಿ ಮಾಡಿದ್ದೀನಿ, ಅದನ್ನು ನನಗೆ ಅರ್ಥ ಆಗೋಂಗೆ ನಾನು ಮಾಡ್ಕೊಂಡಿದ್ದೀನಿ. ಏನಂದರೆ ಇಲ್ಲಿ ನೋಡಿ, ಆನ್ಯುವಲ್ ರಿಪೋರ್ಟು ಪ್ರೆಸಿಡೆಂಟ್ಗೆ ಯಾರ್ಯಾರು ಕೊಡ್ತಾರೆ ಅಂದರೆ CVC, CAG, SC/ST ಕಮಿಷನ್ನು, UPSC ಇವರೆಲ್ಲ, ಮತ್ತು ಫೈನಾನ್ಸ್ ಕಮಿಷನ್ನು. ಗೌರ್ಮೆಂಟ್ಗೆ ಯಾರ್ಯಾರು ಕೊಡ್ತಾರೆ ಅಂದರೆ SHRC, SIC ಅಂದರೆ ಸ್ಟೇಟ್ ಹ್ಯೂಮನ್ ರೈಟ್ಸ್ ಕಮಿಷನ್ನು, SIC ಸ್ಟೇಟ್ ಇನ್ಫಾರ್ಮೇಷನ್ ಕಮಿಷನ್ನು, NHRC, CIC ಇವ್ರು ಯಾರು ಕೊಡೋದು ಗೌರ್ಮೆಂಟ್ಗೆ. ಆಮೇಲೆ ಇಲ್ಲಿ SC ಅಂತ ಒಂದು ಇದು ಹಾಕಿದ್ದೀನಿ, ಅದು ನನಗೆ ಮಾತ್ರ ಅಂಡರ್ಸ್ಟ್ಯಾಂಡ್ ಆಗುತ್ತೆ, ಯಾಕಂದರೆ ನಾನು ಮಾಡಿರೋದ್ರಿಂದ. ಅಂದರೆ ಸುಪ್ರೀಂ ಕೋರ್ಟ್ ರೆಕಮೆಂಡೇಷನ್ ಮೇಲೆ ರಿಮೂವ್ ಮಾಡ್ತಾರೆ ಇವ್ರನ್ನ ಅಂತ. ಸೊ ಇದು ಇವ್ರಿಗೆ ಅಪ್ಲೈ ಅಂದರೆ ಕನ್ಸೋಲಿಡೇಷನ್, ಯಾರ್ಯಾರನ್ನ ಯಾವುದ್ಯಾವುದಕ್ಕೆ ಮಾಡ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಎಲ್ಲ ಬಾಡೀಸ್ ಅಲ್ಲಿ ಬಂದಿದೆ ಅಂತಂದರೆ ಅವರೆಲ್ರಿಗೂ ಕಾಮನ್ ಇರೋ ಒಂದು ಥಿಂಗನ್ನು ಕಾನ್ಸೋಲಿಡೇಟ್ ಮಾಡಿ ಒಂದು ಸೆಂಟೆನ್ಸಲ್ಲಿ ಎಲ್ಲದೂ ಬರೆದಿಟ್ಕೊಳ್ಳೋದು. ನಿಮ್ಗೆ ಅವಾಗ ಏನಾಗುತ್ತೆ ಅಂದರೆ ಅಲ್ಲಿ ಓದಿ ಬಂದಿರ್ತೀರ, ನೆಕ್ಸ್ಟ್ ಓದ್ತಾ ಇರ್ತೀರ. ಸೊ ಇದು ಯಾವುದಕ್ಕೋ ಇತ್ತಲ್ಲ ಅಂತ ತಿರುಗೋಗಿ ಅಲ್ಲಿ ತಿರುವಾಗ್ತೀರ. ಸೊ ಇದು ಟೈಮ್ ವೇಸ್ಟ್ ಆಗ್ತಾ ಇರುತ್ತೆ. ಆಮೇಲೆ ಒಂದು ಕಾನ್ಫಿಡೆನ್ಸ್ ಬರಲ್ಲ ನಿಮಗೆ. ಬಟ್ ಇದರಲ್ಲಿ ಏನಾಗುತ್ತೆ ಅಂದರೆ ಇವ್ರದ್ದಿದೆ, ಇವ್ರಿದೆ. ಈ ಕನ್ಸೋಲಿಡೇಷನ್ ಮಾಡೋದ್ರಿಂದ ಆ ಚಾರ್ಟ್ ನೀವು ಯಾವಾಗ ನೋಡ್ತೀರ ಇವರೆಲ್ಲ ಒಂದು. ಸೊ ಈ ರೀತಿ ಏನಾಗುತ್ತೆ ಅಂದರೆ ಕನ್ಸೋಲಿಡೇಷನ್ ಮಾಡ್ಬೋದು ಒಂದೇ ಕಡೆ ಚಾರ್ಟ್ ಮೇಕಿಂಗಲ್ಲಿ. ನೋಟ್ಸ್ ಮೇಕಿಂಗಲ್ಲಿ ಅಷ್ಟು ಇದು ಬರಲ್ಲ. ನೆಕ್ಸ್ಟ್ ಏನು ಅಂತಂದರೆ ಇದರಲ್ಲೇ ಕನ್ಸೋಲಿಡೇಷನ್ ಜೊತೆಗೆ ಇನ್ನೊಂದೇನಂತಂದರೆ ಇಫ್ ಯು ವಾಂಟ್ ಇಲ್ಲೇನು ಮಾಡ್ಬೋದು, ಈವನ್ ಕೋಡಿಂಗ್ ಕೂಡ ಕೊಡ್ಬೋದು. ನಾನು ಇಲ್ಲಿ ಕೊಟ್ಟಿದ್ದೀನಿ ನೋಡಿ, ಕಾಗೆ ವ್ಯಯದ ಸಭಾ ಅಂತ. ಅಂದರೆ ಇಷ್ಟು ಏನಂದರೆ ಸಮಿತಿಗಳಲ್ಲಿ ಬರೆದಿದ್ದೀನಿ. ಈ ಸಮಿತಿಗಳಿಗೆ ಬರೆದ್ಬಿಟ್ಟು ಕಾಗೆ ಅಂದರೆ ಖಾಸಗಿ ಸದಸ್ಯರ ಮಸೂದೆ ಆಗಿರ್ಬೋದು, ಗೈರು ಹಾಜರಿ ಇವೆರಡು ಏನಂತಂದರೆ ರಾಜ್ಯಸಭಾದಲ್ಲಿ ಇರಲ್ಲ, ಇವು ಲೋಕಸಭಾದಲ್ಲಿ ಇರುತ್ತೆ. ಮತ್ತು ಇದ್ರದ್ದು ಡೆಪ್ಯೂಟಿ ಸ್ಪೀಕರ್ ಅಧ್ಯಕ್ಷ ಇರ್ತಾನೆ ಇದಕ್ಕೆ. ವ್ಯಯದ ಅಂದರೆ ಅಂತಂದರೆ ಇಲ್ಲೇ ಐತೆ, ವ್ಯವಹಾರಗಳ ಸಲಹಾ ಸಮಿತಿ. ಅಂದರೆ ನಿಯಮದಲ್ಲಿ ತಗೊಂಡಿದ್ದೀನಿ. ಅಂದರೆ ಉದ್ದೇಶದಲ್ಲಿ ತಗೊಂಡಿದ್ದೀನಿ. ನನಗೆ ಬೇಕಾದಾಗ ನಾನು ಮಾಡ್ಕೊಂಡಿದ್ದೀನಿ. ನಿಮ್ಗೆ ಹೆಂಗೆ ಬೇಕೋ ಅದನ್ನ ನೀವು ಮಾಡ್ಕೊಳ್ಳಿ. ಅಲ್ಲೇ ಏನು ಮಾಡ್ಬೋದು, ಒಂದು ಕೋಡ್ ಬರೆದು ಕೂಡ ಇಟ್ಬಿಡ್ಬೋದು. ಅದಕ್ಕೆ ಏನು ಇವ್ರದ್ದು ಅಂದರೆ ನಾನು ಹೇಳಿದ್ನಲ್ಲ ಸಮಗ್ರೀಕರಣ ಅಂತ ಹೇಳ್ಬಿಟ್ಟು ಒಬ್ಬೊಬ್ಬರದು ಒಂದೊಂದು ಕಡೆ ಮಾಡಿಡೋವಂಥದ್ದು. ಸೊ ಅದು ಕೂಡ ಏನಾಗುತ್ತೆ ಅಂತಂದರೆ ಇಲ್ಲಿ ಯೂಸ್ ಆಗುತ್ತೆ ಎಲ್ಲಿ ಕೋಡಿಂಗಲ್ಲಿ. ಆಮೇಲೆ ನೆಕ್ಸ್ಟ್ ಇನ್ನೊಂದು ಆಸ್ಪೆಕ್ಟ್ ಏನು ಅಂತಂದರೆ ಇದಕ್ಕೆ ಈ ಚಾರ್ಟ್ ಮೇಕಿಂಗ್ಗೆ ನಂಬರಿಂಗ್. ಯೂಸ್ ಲೆಟರ್ ನಂಬರ್ಸ್ ಅಂದರೆ ಈ 5, 6, 5 years 6 years ಅಂತ ಬರೀಬೇಡಿ, ಆ ನಂಬರ್ಸ್ನ ಯೂಸ್ ಮಾಡಿ. ಯಾಕಂತಂದರೆ ಹೌ ಮಚ್ ಯು ರೆಡ್ಯೂಸ್ ಸೈಜ್ ಆಫ್ ದ ಕಂಟೆಂಟ್, ದಟ್ ಮಚ್ ಆಫ್ ಏನಾಗುತ್ತೆ ಅಂತಂದರೆ ನಿಮ್ಮ ಸ್ಟ್ರೈನ್ ಆಗುತ್ತಲ್ಲ ಕಣ್ಣಿಗೆ ರೀಡಿಂಗ್ ಮಾಡೋದಕ್ಕೆ, ನೀವು ಅದ್ರ ಮೇಲೆ ಹಾಕೊಂದು ಫೋಕಸ್ಗೆ, ಅದೆಲ್ಲ ಏನಾಗುತ್ತೆ ರೆಡ್ಯೂಸ್ ಆಗುತ್ತೆ. ಸೊ ಅದನ್ನೆಲ್ಲ ರೆಡ್ಯೂಸ್ ಮಾಡ್ತಾ ಇದ್ದೀರಿ ಅಂತಂದರೆ ಯು ಆರ್ ಸೇವಿಂಗ್ ಟೈಮ್. ಸೊ ಒನ್ಸ್ ಅಗೇನ್ ಇದು ಮಾಡ್ತೀನಿ ನೋಡಿ, ಒಂದು ಶಾರ್ಟ್ ವರ್ಡ್ಸ್ ಯೂಸ್ ಮಾಡಿ. ಎರಡನೇದು ಯೂಸ್ ಸಿಂಬಲ್ಸ್ ಯೂಸ್ ಮಾಡಿ. ಸೆಲೆಕ್ಟ್ ಕಾನ್ಸೆಪ್ಟ್ಸ್, ಎಲ್ಲನೂ ಮಾಡೋಕ್ಕೆ ಹೋಗ್ಬೇಡಿ ಚಾರ್ಟ್ಗೆ. ಸೆಲೆಕ್ಟ್ ಯಾವ್ದ್ಯಾವ್ದು ಮಾಡಬೇಕಂತ ಸೆಲೆಕ್ಟ್ ಮಾಡಿ. ಕಂಪೇರ್ ಅಂದರೆ ಆ ಕಾನ್ಸೆಪ್ಟ್ಗಳನ್ನ ಕಂಪೇರ್ ಮಾಡೋಂಥ ಒಂದು ಕಡೆಗೆ ಇಡಿ. ನೋಡಿ ಇದರಲ್ಲಿ ನಾನು ಇಟ್ಟಿದ್ದೀನಿ, ಬಿಲ್ಸ್ ಎಲ್ಲ ಒಂದು ಕಡೆ ಇಟ್ಟಿದ್ದೀನಿ, ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಎಲ್ಲ ಒಂದು ಕಡೆ ಇಟ್ಟಿದ್ದೀನಿ, ಸಮಿತಿಗಳನ್ನೆಲ್ಲ ಒಂದು ಕಡೆ ಇಟ್ಟಿದ್ದೀನಿ. ಸೊ ಅದು ಕಂಪೇರ್. ನೆಕ್ಸ್ಟ್ ಕನ್ಸೋಲಿಡೇಷನ್, ಒಂದು ಇದನ್ನು ಅದರಲ್ಲಿ ಸೇಮ್ ಮಾಹಿತಿ ಯಾವುದ್ಯಾವುದಕ್ಕೆ ಸಂಬಂಧಪಡುತ್ತೋ ಅದನ್ನೆಲ್ಲ ಒಂದು ಕಡೆ ಕನ್ಸೋಲಿಡೇಟ್ ಮಾಡಿ ಅಂತ. ಕನ್ಸೋಲಿಡೇಷನ್ ಅಂದರೆ ಸಮಗ್ರೀಕರಿಸಿ ಅಂತ. ಸೊ ಅಂದರೆ ಒಂದು ಕಾನ್ಸೆಪ್ಟ್ಸ್ ಎಲ್ಲ ಹೋದ್ಮೇಲೆ ಯಾರ್ಯಾರು ಯಾವುದ್ಯಾವುದಕ್ಕೆ ಸಂಬಂಧಪಡ್ತಾರೆ, ಯಾರ್ಯಾರು ಯಾವುದಕ್ಕೆ ಈಕ್ವಲ್ಲು, ಎಲ್ಲವುಗಳಿಗೆ ಸಂಬಂಧಪಟ್ಟ ರೂಲ್ ಯಾವುದು, ಈ ರೀತಿ ಒಂದು ಅದನ್ನು ಸಮಗ್ರೀಕರಿಸ್ತಕ್ಕಂಥದ್ದು. ನೆಕ್ಸ್ಟ್ ಯೂಸ್ ನಂಬರ್ಸ್ನ ಯೂಸ್ ಮಾಡಿ, ರೆಡ್ಯೂಸ್ ಮಾಡಿ. ಸೈಜ್ ಆಫ್ ದ ಕಂಟೆಂಟ್ ಶುಡ್ ಬಿ ರೆಡ್ಯೂಸ್ಡ್. ದಿಸ್ ಈಸ್ ದ ಮೇನ್ ಥಿಂಗ್ ಆಫ್ ಇದು ಏನು ಚಾರ್ಟ್ ಮೇಕಿಂಗ್. ಆಮೇಲೆ ಸೊ ಈ ಇವನ್ನ ನೀವು ಬೇಕಾದರೆ ಈ ಚಾರ್ಟ್ಸನ್ನು ಅಪ್ಲೋಡ್ ಮಾಡ್ತಾರೆ, ನೋಡ್ಕೊಳ್ಳಿ. ಸೊ ಇನ್ನೊಂದೆರಡು ಚಾರ್ಟ್ಸ್ ಮಿಸ್ ಆಗಿದೆ ಆ್ಯಕ್ಚುಲಿ. ಯಾವುದು ಈ ಸ್ಟೇಟ್ಗಳದೆಲ್ಲ ಒಂದು ಕಡೆ ಹಾಕಿದ್ದೆ ನಾನು. ಅಂದರೆ ಕಾನ್ಸ್ಟಿಟ್ಯೂಷನಲ್ ಇದು 7 countries ಮಾಡಿ ಒಂದು ಕಡೆ ಮಾಡಿದ್ದೆ.
ಸೊ ಎಲ್ಲ ಹೊರಟೋಗಿದೆ, ಅದು ಸಿಕ್ಕಲಿಲ್ಲ ನನಗೆ. ಹುಡುಕಿದೆ ನಾನು, ತಂದು ಕೊಡೋಣ ಅಂತ ಹೇಳ್ಬಿಟ್ಟು ಹುಡುಕಿದೆ. ಮತ್ತು ಇವೆಲ್ಲ ತುಂಬ ಹಳೆಯದು, ಆ್ಯಕ್ಚುಲಿ ತುಂಬ ಹಳೆಯದು. ನಾನು ಒಂದು ಮನೆ ಫುಲ್ ಏನು ಮಾಡಿದ್ದೆ ಅಂದರೆ ಚಾರ್ಟ್ಸ್ ಮಾಡಿಟ್ಟಿದ್ದೆ. ಆ್ಯಕ್ಚುಲಿ ನಂದು ಫಸ್ಟ್ ಅಪಾಯಿಂಟ್ಮೆಂಟ್ ಟೀಚರಾಗಿ ಸೆಲೆಕ್ಷನ್ ಆದಾಗ ನಾನು ಸ್ಟೇಟ್ ಫಸ್ಟ್ ರ್ಯಾಂಕರ್ ಇದೆ. ಏನು ಮಾಡಿದೆ ಅಂದರೆ ನನಗೆ ಇಂಗ್ಲೀಷ್ ವರ್ಬ್ಸ್ ಕಷ್ಟ ಅಂತ ಹೇಳ್ಬಿಟ್ಟು ಇಡೀ ಡಿಕ್ಷನರಿಯಲ್ಲಿರೋ ವರ್ಬ್ಸ್ನೆಲ್ಲ ಸೇರಿ ಒಂದು ಗೋಡೆಗೆ ಮಾಡಿಟ್ಟಿದ್ದೆ. ಸೊ ಮ್ಯಾಥ್ಸ್ ಫಾರ್ಮುಲಾಸ್ ಎಲ್ಲ ಒಂದು ಗೋಡೆಗೆ ಮಾಡಿಟ್ಟಿದ್ದೆ. ಜಸ್ಟ್ ಒಂದೆರಡು ದಿನ ಆಮೇಲೆ ನಾನು ಹೇಳಿದೆ ಈ ಚಾರ್ಟ್ ಮೇಕಿಂಗಲ್ಲಿ ಲಾಂಗ್ ಶಾರ್ಟ್ ಎರಡೂ ಕವರ್ ಆಗುತ್ತೆ ಅಂತ. ಲಾಂಗ್ ಅಂದರೆ ಮಾಡೋವಾಗ ಲಾಂಗ್ ಟೈಮ್ ತೊಗೊಳುತ್ತೆ, ರಿವಿಷನ್ಗೆ ಶಾರ್ಟ್ ಟೈಮ್ ತೊಗೊಳುತ್ತೆ. ಇಡೀ ಪೊಲಿಟಿ ಬುಕ್ಕನ್ನು ನೀವು 4 ಅವರ್ಸಲ್ಲಿ ಮುಗಿಸ್ಬೋದು. 4 ಅವರ್ಸಲ್ಲಿ ಅಂದರೆ ನೀವೆಲ್ಲ ಸಬ್ಜೆಕ್ಟು ಆ ರೀತಿ ಮಾಡಿಟ್ರೆ, ಎಲ್ಲ ಸಬ್ಜೆಕ್ಟ್ ಮಾಡಬಾರ್ದು ಆ್ಯಕ್ಚುಲಿ. ಯಾಕಂತಂದರೆ ಅದು ಒಂದು ಮಾನೋಟನಸ್ ಆಗುತ್ತೆ ಒನ್ಸ್ ಅಗೇನ್. ಇದು ಒಂದೆರಡು ಸಬ್ಜೆಕ್ಟ್ ಮಾಡಿಟ್ರೆ ಈ ರೀತಿ ಬರ್ಡನ್ ಕಮ್ಮಿ ಆಗುತ್ತೆ ನಿಮಗೆ ಓದೋದು. ದಿಸ್ ಈಸ್ ಚಾರ್ಟ್ ಮೇಕಿಂಗು. ಸೊ ಇದ್ರ ಬಗ್ಗೆ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿರಿ, ನಾನು ನೋಡ್ತೇನೆ. ಇಲ್ಲ ಅಂತಂದರೆ ಮಂಜುನಾಥ್ ಸರ್ ಹೇಳ್ತಾರೆ. ಅದಕ್ಕೆ ಇನ್ನೂ ನಿಮ್ಗೇನಾದರೂ ಇದ್ರ ಬಗ್ಗೆ ಕ್ಲಾರಿಟಿ ಬೇಕಾದರೆ ಇನ್ ಡೀಟೇಲ್ ಹೇಳ್ತೀನಿ. ನೆಕ್ಸ್ಟ್ ಏನಂತಂತಂದರೆ ಶಾರ್ಟ್ ನೋಟ್ಸು. ಸೊ ವೆರಿ ಸಿಂಪಲ್, ಶಾರ್ಟ್ ನೋಟ್ಸ್ಗೂ ಚಾರ್ಟ್ಗೆ ಇಷ್ಟೇ ಡಿಫ್ರೆನ್ಸು. ಚಾರ್ಟ್ ಅಂದರೆ ಒಂದು ಇದರಲ್ಲಿ ಮಾಡ್ಕೊತೀರಾ. ಶಾರ್ಟ್ ನೋಟ್ಸ್ ಅಂತಂದರೆ ನೀವು ಓದ್ತಾ ಏನು ಮಾಡಿ ಅಂತಂತಂದರೆ, ಫಾರ್ ಎಕ್ಸಾಂಪಲ್ ಓದ್ತಾ ಇರ್ತೀರ, ಚಾರ್ಟ್ ಮಾಡಲ್ಲ, ಓದ್ತಾ ಓದ್ತಾ ಏನು ಮಾಡ್ತೀರ ಅಂತಂದರೆ ಕೀ ವರ್ಡ್ಸನ್ನು ಬರ್ಕೊಂಡೋಗಿ. ಫಾರ್ ಎಕ್ಸಾಂಪಲ್ ಅದನ್ನು ಇಲ್ಲೇ ಹೇಳ್ಬಿಡ್ತೀನಿ, ಫಾಸ್ಟಾಗಿ ಹೇಳ್ತೀನಿ ನಾನು. ಈಗ ಚಾರ್ಟ್ ಮಾಡ್ತಾಯಿಲ್ಲ, ನೀವು ಶಾರ್ಟ್ ನೋಟ್ಸ್ ಮಾಡ್ತಾಯಿದ್ದೀರ. ಶಾರ್ಟ್ ನೋಟ್ಸಲ್ಲಿ 2 ಟೈಪ್ಸ್. ಒಂದು ಪರ್ಮನೆಂಟ್ ಶಾರ್ಟ್ ನೋಟ್ಸು, ಒಂದು ಏನಂತಂದರೆ ಫಾರ್ ದ ಇನ್ಸ್ಟೆಂಟ್ ಶಾರ್ಟ್ ನೋಟ್ಸು. ಇನ್ಸ್ಟೆಂಟ್ ಶಾರ್ಟ್ ನೋಟ್ಸ್ ಹೇಳ್ತೀನಿ ಫಸ್ಟು. ಇನ್ಸ್ಟೆಂಟ್ ಶಾರ್ಟ್ ನೋಟ್ಸ್ ಅಂದರೆ ಏನಂದರೆ, ಈಗ ಸುಪ್ರೀಂ ಕೋರ್ಟ್ ಬಗ್ಗೆ ಓದ್ತಾ ಇರ್ತೀರ. ಸುಪ್ರೀಂ ಕೋರ್ಟ್ ಬಗ್ಗೆ ಓದ್ತಾ 124 ಆರ್ಟಿಕಲ್ ಪ್ರಕಾರ ಬರುತ್ತೆ ಅಂದರೆ 124 ಅಂತ ಬರ್ಕೊಳ್ಳೋದು. ಒಂದು ಪಕ್ಕದಲ್ಲಿ ಒಂದು ಪೇಜ್ ಇಟ್ಕೊಳ್ಳೋದು, ಓದೋವಾಗ ಒಂದು ಪೇಜ್ ಇಟ್ಕೊಂಡು 124 ಅಷ್ಟೇ ಬರ್ಕೊಳ್ಳೋದು. ಇನ್ಸ್ಟೆಂಟ್ ಶಾರ್ಟ್ ನೋಟ್ಸ್ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಏನಂತಂದರೆ, ಯಾರು ಅಪಾಯಿಂಟ್ ಮಾಡ್ತಾನೆ ಅಂದರೆ ಪ್ರೆಸಿಡೆಂಟ್ ಅಂತಿರುತ್ತೆ, ಬರೀ ರಾ ಅಂತ ಬರ್ಕೊಳ್ತಕ್ಕಂಥದ್ದು. ರಾಷ್ಟ್ರಪತಿ ಅಂತಿದ್ದಾಗ ರಾಷ್ಟ್ರಪತಿ ಅಂತ ಬರ್ಕೊಳ್ಳೋಂಥದ್ದು. ನೆಕ್ಸ್ಟ್ ಏನಂತಂದರೆ, ಥರ್ಡ್ ಜಡ್ಜ್ ಕೇಸಲ್ಲಿ ಸೊ ಈ ರೀತಿ ಹೇಳಿದೆ, 4 ಜನ ಇರಬೇಕು ಕೊಲಿಜಿಯಮ್ಮು, 4 ಜನದಲ್ಲಿ CJ ಇರ್ತಾರೆ ಅಂತಂದರೆ ಇಲ್ಲಿ 2 ಜನ ಇರ್ತಾರೆ, ಒಬ್ಬರು CJ ಇರ್ತಾರೆ, 3 ಅಂತಂದರೆ ಇಲ್ಲಿ 2+1 ಈ ರೀತಿ ಬರ್ಕೊಳ್ಳೋ. ಅಂದರೆ ಇಂಪಾರ್ಟೆಂಟ್ ಏನು ಟರ್ಮ್ಸ್ ಜ್ಞಾಪಕ ಇಟ್ಕೋಬೇಕು, ಆ ರೀತಿ ನೀವೇನಾದರೂ ಬರ್ಕೊತಾ ಹೋದರೆ ಒಂದೊಂದು ವರ್ಡು ಇಲ್ಲ ಒಂದೊಂದು ಲೆಟ್ರು ಇಷ್ಟೇ ಬರ್ಕೋಬೇಕು. ಹಿಂಗೆ ಬರ್ಕೊತಾ ಹೋಗೋದು ಓದ್ತಾ ಅವಾಗ ಏನಾಗುತ್ತೆ ಅಂದರೆ 10 ಪೇಜ್ಗೆ ಪ್ರಪೋರ್ಷನ್ ಹೇಗಿರಬೇಕು ಅಂದರೆ ಕೆಲವೊಂದು ಟೈಮ್ 1 ಪೇಜ್ ಇಷ್ಟೇ ಇರಬೇಕು. ಇನ್ಸ್ಟ್ಯಾಂಟ್ ನಾನು ಹೇಳ್ತಾ ಇರೋದು ಇನ್ಸ್ಟ್ಯಾಂಟ್ ಶಾರ್ಟ್ ಮೇಕಿಂಗ್ ಟೆಕ್ನಿಕ್ಗೆ 10 ಪೇಜ್ ಓದಿದ್ದೀರಿ ಅಂದರೆ ½ ಪೇಜ್ ಅಷ್ಟೇ ಇರಬೇಕಿದು, ಆಯಿತಾ. ಆಮೇಲೆ ರಿಲ್ಯಾಕ್ಸ್ ಆಗಿ ಒಂದು ಕಾನ್ಸೆಪ್ಟ್ ಕಂಪ್ಲೀಟ್ ಓದಿ. ಈಗ ಫಾರ್ ಎಕ್ಸಾಂಪಲ್ ಪ್ರೆಸಿಡೆಂಟ್ ಬಗ್ಗೆ ಓದ್ತಾ ಇದ್ದೀರಾ ಪೊಲಿಟಿ ಬುಕ್ಕಲ್ಲಿ ಅಂದರೆ ಪ್ರೆಸಿಡೆಂಟ್ ಫುಲ್ ಓದಬೇಕಾದ್ರೆ ಇನ್ಸ್ಟೆಂಟ್ ಶಾರ್ಟ್ ಮೇಕಿಂಗ್ ಮಾಡ್ಕೊಳ್ಳಿ. ಆ ಒಂದು ಫುಲ್ ಕಾನ್ಸೆಪ್ಟ್ ಆದಮೇಲೆ 1 ಪೇಜು ½ ಪೇಜು ಇರುತ್ತೆ. ಜಸ್ಟ್ ಅದನ್ನು ರಿವಿಷನ್ ಮಾಡಿ. ಸೊ ಇದು ಕಂಪ್ಲೀಟ್ ಇದು ರಿವಿಷನ್ ಬರಬೇಕು. ಇದು ಮಾಡ್ತಾ ಇದು ಕಂಪ್ಲೀಟ್ ವಾಪಸ್ ಬರಬೇಕು. ಇಲ್ಲ ಏನೋ ಮಿಸ್ಟೇಕ್ ಆಗ್ತಾಯಿದೆ ಅಂದರೆ ನೀವು ಫಾಲೋ ಮಾಡ್ತಾ ಇರೋದರಲ್ಲಿ ಏನೋ ಒಂದು ಲಿಟ್ಲ್ ತಪ್ಪಿದೆ ಅಂತ ಅದನ್ನು ಮಾಡ್ತಾ ಪ್ರಾಕ್ಟೀಸ್ ಆಗಿಬಿಡುತ್ತೆ. ಇದು ಇನ್ಸ್ಟಂಟ್ ಶಾರ್ಟ್ ಮೇಕಿಂಗ್. ಸೊ ಪರ್ಮನೆಂಟ್ ಶಾರ್ಟ್ ಮೇಕಿಂಗ್ ಇರುತ್ತೆ. ಈಗ ಮೇನ್ಸ್ಗೆ ಓದ್ತಾ ಇರ್ತೀರ, KS ಇಲ್ಲ ಅಂತಂದರೆ UPSCನೋ. ಅವಾಗೇನಂತಂದರೆ ಇಡೀ ಸಬ್ಜೆಕ್ಟ್ಗೆ ನೀವು ಒಂದು ಲಾಂಗ್ ನೋಟ್ಸ್ ಮಾಡಿ ಇಟ್ಕೊಂಡಿರ್ತೀರಲ್ಲ, ಅದರದ್ದು ಓದೋಕ್ಕಾಗಲ್ಲ ಎಕ್ಸಾಮ್ ಟೈಮಲ್ಲಿ ರಿಪಿಟೇಷನ್ಗೆ ಅಂತ ಹೇಳ್ಬಿಟ್ಟು ಏನು ಮಾಡಬೇಕಂದ್ರೆ, ಒಂದು 300 ಪೇಜ್ ನೋಟ್ಸ್ ಇದ್ದರೆ ನಿಮ್ಮ ಹತ್ರ 30 ಪೇಜ್ ಆಲ್ಟರ್ನೇಟಿವ್ ನೋಟ್ಸ್, ಅದನ್ನು ನೋಡ್ತಾ ಇದ್ದರೆ ಇದು ಫುಲ್ ಜ್ಞಾಪಕ ಬರುತ್ತೆ. ಅದು ಜಸ್ಟ್ ಇದೇ ಟೆಕ್ನಿಕ್ಸ್ ಯೂಸ್ ಮಾಡಿ ಅದಕ್ಕೆ, ಆಯಿತಾ, ಇದೇ ಟೆಕ್ನಿಕ್ಸು. ಬಟ್ ಅದನ್ನು ನೋಡಿದ್ರೆ ಇದು ಜ್ಞಾಪಕ ಬರೋಂಗಿಲ್ಲ ಅಂದರೆ ಸ್ವಲ್ಪ ಇನ್ ಡೀಟೇಲ್ ಬರೀರಿ ಅಷ್ಟೇ. ಸೊ ದಿಸ್ ಈಸ್ ಶಾರ್ಟ್ ಮೇಕಿಂಗ್ ಆ್ಯಂಡ್ ಇನ್ಸ್ಟೆಂಟ್ ಶಾರ್ಟ್ ಮೇಕಿಂಗ್ ಟೆಕ್ನಿಕ್ಕು. ಸೊ ನೆಕ್ಸ್ಟ್ ಒಂದು ಇದರ ವಿಡಿಯೋದ್ರಲ್ಲಿ, ಈಗ ಫಸ್ಟ್ ವಿಡಿಯೋದಲ್ಲಿ ನಾನು 4 ಟೆಕ್ನಿಕ್ಸ್ ಯೂಸ್ ಮಾಡಿದ್ದೆ: ಕೋಡಿಂಗು, ಚಾರ್ಟು, ಫ್ರೆಂಡ್ ಆ್ಯಂಡ್ ಫಾರು, ಆಮೇಲೆ ಸ್ಪ್ಲಿಟ್ ಆ್ಯಂಡ್ ರೀಡ್ ಅಂತ. ಸೊ ಇದರಲ್ಲಿ ಈ ಒಂದು 3 ಮತ್ತು ಶಾರ್ಟ್ ಮೇಕಿಂಗ್ ಅಲ್ಲಿ ಹೇಳಿರಲಿಲ್ಲ ನಾನು, ಶಾರ್ಟು ಇನ್ಸ್ಟೆಂಟ್ ಶಾರ್ಟ್ ಮೇಕಿಂಗು. ಸೊ ಅದೊಂದು ಸೇರಿಸಿದ್ದೀನಿ ಇದರಲ್ಲೇ. ನೆಕ್ಸ್ಟ್ ಇದರಲ್ಲಿ ಇನ್ನೊಂದು ಎಕ್ಸ್ಕ್ಲೂಸಿವ್ ಕೆಲವು ಟೆಕ್ನಿಕ್ಸ್ ಇದೆ, ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.